ಹಾಯ್ ನಮಸ್ಕಾರ. ಸುಭಾಷ್ ಶೆಟ್ಟಿ ಹಾಜರಿಗೆ ಯಾರಾದ್ರೂ ಒಂದು ಇಬ್ರು ಮೂರು ಜನ ಸೇರ್ಲಿ ಬರಲಿ ಅಂದಲ್ಲಿ ಹೇಳಿ ಕಾಯ್ತಾ ಇದ್ದೆ. ಶಶಿಕುಮಾರ್ BBC ಕೋಟೇಶ್ವರ. ಸುಭಾಷ್ ಆರಾಮ? ಸುಭಾಷ್ ಶಶಿ ನಮಸ್ಕಾರ. ಕೊತ್ತಾಡಿ ಶರತ್ ಶೆಟ್ಟಿ ವಾಚಿಂಗ್. ನಮಸ್ಕಾರ ಉಮೇಶ್ ಕಾಂಚನ್ರೆ. ನಮಸ್ಕಾರ ಶರತ್. ಆರಾಮ? ಮಳೆ ಹೆಂಗಿತ್ತು? ಜೋರಿತ್ತ ಮಳೆ? ಫೇಸ್ಬುಕ್ ಲೈವ್ ಬಾರದೆ ತುಂಬ ದಿನ ಆಯ್ತು. ಮತ್ತೆ ಸ್ವಲ್ಪ ದಿನ ನಾನು ಫೇಸ್ಬುಕ್ಕಿಂದ ಸ್ವಲ್ಪ ಬೇರೆ ಬೇರೆ ಕಾರಣಕ್ಕೆ ಬ್ಯುಸಿ ಇದ್ದ ಕಾರಣಕ್ಕೆ ನಾನು ಫೇಸ್ಬುಕ್ಕಿಂದ ಒಂದು ಅಂತರದಲ್ಲಿದ್ದೆ, ಬರಲಿಲ್ಲ ಈ ಬದಿಗೆ. ಇಲ್ಲಿ ಯಾರೆಂತ ಪೋಸ್ಟ್ ಹಾಕಿರಿ, ಎಂಥ ಸಂಗತಿಗಳು ನಡೀತಾ ಇತ್ತು, ಎಂಥ ವಿಷಯಗಳೆಲ್ಲ ಆತಿತ್ತು, ಅದ್ರ ಬಗ್ಗೆ ನಾನು ಗಮನ ಕೊಡಲಿಲ್ಲ ಇಷ್ಟು ದಿನ. ಇವತ್ತಿಂದ ಸ್ವಲ್ಪ ಚುರುಕು ಮಾಡುವ ಅಂತ ಹೇಳಿ, ಅಂದರೆ ಎಂತ ಅಂತ ಹೇಳಿದ್ರೆ ಮಳೆಗಾಲ ಬತ್ತ ನಮಗೆ ಒಂದು ಖುಷಿ ಎಂತಕ್ಕಂತ ಹೇಳಿದ್ರೆ, ಒಂದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ, ಅದೇ ಮಳೆಗಾಲದ ಆಟಿ ಅಮಾವಾಸ್ಯೆ ಸಮಯಕ್ಕೆ ಬತ್ತಂದಲ್ಲಿ ಹೇಳಿ. ಹಾಗಾಗಿ ಈ ಸಾರಿ ಇಡೀ ವಿಶ್ವದಾದ್ಯಂತ ಅದರ ಹೆಸರಿಗೆ ಸರಿಯಾಗಿ, ಹೆಸರಿಗೆ ತಕ್ಕನಾಗಿ ವಿಶ್ವದಾದ್ಯಂತ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಪ್ರತಿ ವರ್ಷದ ಕಂಡಂಗೆ ಈ ವರ್ಷವೂ ಕೂಡ ಮಾಡ್ತಾ ಇತ್ತು. ನನ್ನ ಫೇಸ್ಬುಕ್ಕಿನ ಸುಮಾರು ಜನರಿಗೆ ನನ್ನ ಕುಂದಾಪುರ ಕನ್ನಡ ಭಾಷೆ ಅರ್ಥ ಆಯ್ದೆ ಸಾಕು. ತುಂಬಾ ಜನ ನಂಗೆ ಬೇರೆ ಬೇರೆ ಟೈಮಲ್ಲೆಲ್ಲ ಕೇಳ್ತಾ ಇದ್ರು, ನೀವು ಎಂತ ಭಾಷೆ ಅಂತ ಹೇಳಿ. ಅಂದ್ರೆ ಅದು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಕನ್ನಡ ಭಾಷೆ, ಅದು ಬೇರೆ ಭಾಷೆ ಅಲ್ಲ. ನಮ್ಮ ಭಾಷೆನ ಎಲ್ಲರಿಗೂ ಪಟ್ಟ ಕಲುಕ್ ಸಾಧ್ಯ ಇಲ್ಲ. ಆದರೆ ಬೇರೆ ಎಲ್ಲ ಭಾಷೆನ ನಾವು ಕಲ್ತ್ಕಂತ ಕುಂದಾಪುರ ಕನ್ನಡದ ನಾವು ಭಾರಿ ಚಂದ ಪಟ ಮಾತಾಡತ್ತೆ. ಆದರೆ ಕುಂದಾಪುರ ಕನ್ನಡದ ಭಾಷೆನ ಬೇರೆ ಯಾರಿಗೂ ಪಕ್ಕನೆ ಕಲ್ತ್ಕಂಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಒಂದು ಬಹಳ ಖುಷಿ ಕೊಡೋ ಭಾಷೆ. ನಾನು ತುಂಬಾ ಜನ ಇಲ್ಲಿ ಕೆಲವರಿಗೆಲ್ಲ ನಮ್ಮ ಕುಂದಾಪುರ ಕನ್ನಡ ಅರ್ಥ ಆಯ್ದೆ ಇಪ್ಪ ಕಾರಣಕ್ಕೆ ನಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಮಾತಾಡ್ತೆ. ಎಲ್ರಿಗೂ ನಮಸ್ಕಾರ. ಸುಮಾರು ಜನ ಬಂದಿರಿ. ನಾನು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಬಗ್ಗೆ ಮಾತಾಡುವ ಅಂತೇಳಿ ಇವತ್ತು ಫೇಸ್ಬುಕ್ ಲೈವ್ ಬಂದೆ. ಅದ್ರ ಜೊತೆಗೆ ತುಂಬಾ ದಿನದಿಂದ ನಾನು ಫೇಸ್ಬುಕ್ ಅಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಒಂದಿಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕಂತೆ. ಫಸ್ಟ್ ನಾನು ಕುಂದಾಪುರ ಕನ್ನಡದ ದಿನಾಚರಣೆಯ ಬಗ್ಗೆ ಮಾತಾಡಿ ಮುಗಿಸಿ ನೆಕ್ಸ್ಟ್ ಸಬ್ಜೆಕ್ಟಿಗೆ ನಾನು ಎಂಟ್ರಿ ಕೊಡ್ತೆ. ತುಂಬಾ ವಿಷಯ ಮಾತಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮಾತ್ರ ಮಾತಾಡ್ತೇನೆ ನಿಮ್ಮ ಜೊತೆಗೆ. ನಾನು ಬತ್ತ ಫಸ್ಟ್ ಹೇಳದ್ದು ನಿಮ್ಗೆ ಮಳೆ ಜೋರ್ ಅಂತ ಹೇಳಿ, ಪುನರ್ವಸು ಮಳೆ ಅಂತೇಳಿ ಈ ಮಳೆನ ಕರೆಯೋದು. ಇವತ್ತು ಅಮಾವಾಸ್ಯೆ, ಒಂದು 7ರಿಂದ 14 ಮಳೆ ಒಟ್ಟದು. ನಮ್ಮ ಊರ್ನ, ನಮ್ಮ ಕರಾವಳಿ ಭಾಗದವರಿಗೆ, ನಿಮ್ಮ ಮನೆಯ ಹಿರಿಕರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಪುನರ್ವಸು ಮಳೆ ಎಷ್ಟು ಮಳೆ ಇದು ಒಟ್ಟು ಅಂತೇಳಿ. ಒಂದು 14 ಮಳೆ, ಒಂದು 7 ಮಳೆಯ ತನಕ ಒಂದು ಹಂತಕ್ಕೆ ಬಂದು 7 ಮಳೆಯ ಮೇಲೆ ಜಾಸ್ತಿಯೂ ಆಗ್ಬೋದು ಕಡಿಮೆಯೂ ಆಗ್ಬೋದು ಅಂತೇಳಿ ಒಂದು ಲೆಕ್ಕಾಚಾರ. ಆದ್ರೆ ನಾವು ವಾಕಥಾನ್ ಕಾರ್ಯಕ್ರಮವನ್ನ ಗಾಂಜಾ ಮಾಫಿಯಾದ ವಿರುದ್ಧ, ಡ್ರಗ್ ಮಾಫಿಯಾದ ವಿರುದ್ಧ, ಗಾಂಜಾದ ವಿರುದ್ಧ ನಾವೊಂದು ಡಾಕ್ಟರ್ ಕುಸುಮಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ವಾಕಥಾನ್ ಕಾರ್ಯಕ್ರಮ, ಅಂದ್ರೆ ಪಾದಯಾತ್ರೆ, ಅದನ್ನ ಸೀದಾ ಹೇಳಿಕಂತ ಹೇಳಿದ್ರೆ ಬಸೂರ್ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರ ದೇವಸ್ಥಾನ ತನಕ ಒಂದು ವಾಕಥಾನ್ ಮಾಡ್ಬೇಕಂತೇಳಿ ನಾವು ಅಂದ್ಕೊಂಡಿತ್ತು. ನಮ್ಮ ಚೇತನ್ ಶೆಟ್ಟಿ ಕೋವಾಡಿ ಸರ್ ಇದ್ರು, ನಮ್ಮ BB ಹೆಗ್ಡೆ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಅವರು ಸಹ ಇವತ್ತು ಫೋನ್ ಮಾಡಿದ್ರು, ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ತೆ, ನನ್ನ ಜೊತೆಗೆ ಒಂದು 5-6 ಜನ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಜಾಯ್ನ್ ಆಗ್ತಂತೇಳಿ. ತುಂಬಾ ಜನ ಅದಕ್ಕೆ ಸಪೋರ್ಟ್ ಕೊಟ್ಟಿರು. ನಮ್ಮ ಬೈಂದೂರಿನ ಶಾಸಕರಾದಂಥ ಗಂಟಿಹೊಳೆ ಗುರುರಾಜ್ ಶೆಟ್ಟಿ ಅವರು ಕೂಡ ಹೇಳಿದ್ರು ನಾನು ಬರುತ್ತೆ ಅಂತೇಳಿ. ನಂಗೆ ಪೂರ್ತಿ ಅದ್ರಲ್ಲ ಜೊತೆ ಇರ್ಲಿಕ್ಕೆ ಆಗದೆ ಇದ್ರು ಸ್ವಲ್ಪ ಹೊತ್ತಾದ್ರೂ ನಿಮ್ ಜೊತೆ ಇರುತ್ತೆ ಅಂತೇಳಿ ಶಾಸಕರು ಹೇಳಿದ್ ದೊಡ್ಡ ವಿಷಯ. ಶಾಸಕರು ನಾನು ಬರ್ತೆ ಅಂತ ಹೇಳೋದು ದೊಡ್ಡ ವಿಷಯ. ಆದ್ರೆ ಮಳೆ ಬಹಳ ಜೋರಾಗಿ ಇರುವ ಕಾರಣಕ್ಕೆ ನಾವು ಆ ಕಾರ್ಯಕ್ರಮವನ್ನ ಆಗಸ್ಟ್ ತಿಂಗಳಿಗೆ, ಅದನ್ನ ಮುಂದಿನ ತಿಂಗಳಿಗೆ ತಗೊಂಡು ಹೋಗ್ತಾ ಇದ್ವಿ. ಆಗಸ್ಟ್ ತಿಂಗಳ ಯಾವುದಾದ್ರೂ ಒಂದು ಭಾನುವಾರ ಇದೇ ಡಾಕ್ಟರ್ ಕುಸುಮಾಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಜನಸೇವಾ ಟ್ರಸ್ಟ್ ಮತ್ತು ಸಮಾನ ಮನಸ್ಕ ಸಂಘ ಸಂಸ್ಥೆಗಳ ಸಹಯೋಗದ ಜೊತೆಗೆ
ನಾವು ವಾಕಥಾನನ್ನು ಮಾಡಲಿಕ್ಕಿದ್ದೇವೆ. ಹಾಗಾಗಿ ವಾಕಥಾನಿಗೆ ನಾವು ಬರ್ತೀವಿ, ನಾನು ಬತ್ತೆ ಅಂತ ಹೇಳಿದ ಎಲ್ಲರಿಗೂ ಕೂಡ ಸಕಾರಣದ ಕ್ಷಮೆಯನ್ನ ಕೋರ್ತಾ ಅದನ್ನ ಆಗಸ್ಟ್ ತಿಂಗಳಿಗೆ ಹಾಕೋಣ ಅಂತೇಳಿ ಇವತ್ತಷ್ಟೇ ಟೀಮ್ ಅಭಿಮತದ ಕೋರ್ ಟೀಮ್ನ ಪ್ರಮುಖರೆಲ್ಲ ಸೇರಿ ಡಿಸೈಡ್ ಮಾಡಿ ಆ ಡಿಸಿಷನ್ ತಗೊಂಡಿದ್ದಾರೆ. ಹಾಗಾಗಿ ಅದನ್ನ ಆಗಸ್ಟ್ ತಿಂಗಳಿಗೆ ನಾವು ಮುಂದುವರಿಸ್ತೀವಿ. ಈಗ ಕುಂದಾಪುರ ಕನ್ನಡದ ದಿನಾಚರಣೆ ಆಗಸ್ಟ್ ತಿಂಗಳ 4ನೇ ತಾರೀಕು. ನಿಮ್ಗೆಲ್ಲ ಹೆಚ್ಚಿನವ್ರಿಗೆ ಗೊತ್ತಿತ್ತು. ಅದು ಬೇರೆ ಬೇರೆ ರೀತಿಯಲ್ಲಿ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ಎಲ್ಲ ಭಾಗದಲ್ಲಿ, ಇವತ್ತು ನನಗೆ ಮುಂಬೈಯಿಂದ ಆದರ್ಶ ಅಣ್ಣ ಫೋನ್ ಮಾಡಿದ್ರು, ಹಾಗೆ ಬೇರೆ ಬೇರೆ ಕಡೆ UAE ಒಕ್ಕೂಟದವರು ಅದನ್ನ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಈಗಷ್ಟೇ ಒಂದು ಸಣ್ಣ ವಿಡಿಯೋ ಹೊರಗಡೆ ಬಿಟ್ರೆ, ಈಗ ಅದನ್ನ ನೀವು ಖಂಡಿತಕ್ಕೂ ಸಾಕು. ಲಾಸ್ಟ್ ಇಯರ್ ಬೆಂಗಳೂರಿನ ಬಂಟ್ ಸಂಘದ ಹಾಲ್ನಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡಿದಾಗ ಅದು ಎಷ್ಟು ಅದ್ಭುತವಾಗಿ ಆಗಿತ್ತು ಅನ್ನೋದ್ರ ಒಂದು ಸಣ್ಣ ಒಂದು ತುಣುಕನ್ನು ನೀವು ನೋಡಿರಬಹುದು. ಇಷ್ಟರೊಳಗಡೆ ಎಲ್ಲ ಭಾಷೆಯವರು ಕೂಡ ನಮ್ಮ ಯೋಗೀಶ್ ಗಾಣಿಗರ ಆಗಸ್ಟ್ 15ಗೆ ಮಾಡುವ ಅಂತೇಳಿ ಹಾಕಿರೆ. ಬಹುಶಃ ಆಗಸ್ಟ್ 15 ಏನಂತಂದ್ರೆ ಯೋಗೀಶ್ರೆ ತುಂಬಾ ಜನ ಬ್ಯುಸಿ ಇರ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ನಡುವೆ. ಹಂಗಾಗಿ ಸ್ವಲ್ಪ ಆಗಸ್ಟ್ ತಿಂಗಳಲ್ಲಿ ಕಾಂಬ ಯಾವ ಡೇಟ್ ಸೆಟ್ ಆಗ್ತಂದಲ್ಲಿ ಕಂಡು ಒಂದು ಒಳ್ಳೆ ದಿನ ಮಾಡುವ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಈ ಸಾರಿ ಅರಮನೆ ಮೈದಾನಕ್ಕೆ ಬಂದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬಹಳ ದೊಡ್ಡ ನಿರೀಕ್ಷೆ ಇದೆ, ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ ಅಂತೇಳಿ. ದೊಡ್ಡ ಕಾರ್ಯಕ್ರಮವನ್ನ ಕುಂದಾಪುರ ಕನ್ನಡ ಬಳಗದವರು, ಬೆಂಗಳೂರಿನವರು, ನಮ್ಮ ದೀಪಕ್ ಶೆಟ್ಟರು, ರಾಘವೇಂದ್ರ ಕಾಂಚನ್ರು, ಮತ್ತೆ ತುಂಬಾ ಜನ, ಅಜಿತ್ ಶೆಟ್ಟಿ ಒಳ್ತೂರು ಅಂತ ತುಂಬಾ ಜನ ಸಕ್ರಿಯವಾದಂತ ಒಂದು ಬಹಳ ಒಂದು ಸ್ಟ್ರಾಂಗ್ ಟೀಮ್ ಅದು. ನಾವು ಕುಂದಾಪುರದಲ್ಲಿ ಇಲ್ಲೆಲ್ಲೋ ಮಾಡುವ ಅಂತ ಹೇಳಿದ್ರೆ ಬಹಳ ನಮ್ಗೆ ಆ ತರದೊಂದು ಟೀಮ್ ಸಿಗೋದಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಬಹಳ ಒಂದು ಪಕ್ಕಡ ಬಂದು, ಯಾಕಂದ್ರೆ ನಮ್ಮ ಊರಿನವರೆಲ್ಲ ಹೋಗಿ ಎಲ್ಲಾ ಪ್ರತಿಭೆಗಳು ಹೋಗಿ ಇರೋದು ಬೆಂಗಳೂರಿನಲ್ಲಿ. ಆದ ಕಾರಣಕ್ಕೆ ಬೆಂಗಳೂರಿನಲ್ಲೆಲ್ಲ ಸೇರ್ಕೊಂಡು ಅದನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆ ಕಾರ್ಯಕ್ರಮದ ಒಂದು ಭಾಗ, ಅಲ್ಲಿ ಅವರ ಜೊತೆಗೆ ನನ್ನ ಜವಾಬ್ದಾರಿ ಏನಿದೆ, ಕೆಲಸ ಏನಿದೆ ಅದನ್ನ ನಾನು ನಿರ್ವಹಿಸ್ತೇನೆ. ನಾನು ಕೂಡ ಅವತ್ತು ಅಲ್ಲಿ ಇರುತ್ತೆ. ನೀವೆಲ್ಲ ಬನ್ನಿ, ಅದನ್ನ ತುಂಬಾ ಗಡ್ಜು ಮಾಡುವ. ಅದಕ್ಕಿಂತ ಹೆಚ್ಚಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಎಂತ ಅದು ಕುಂದಾಪುರ ಕನ್ನಡ, ಆ ಭಾಷೆಯ ಹಿನ್ನೆಲೆ ಏನು, ಇದ್ರ ಬಗ್ಗೆ ತುಂಬಾ ಜನ ಸಂಶೋಧನೆ ಮಾಡಿ ಬರೆದಿದ್ದಾರೆ. ನಮ್ಮ ಶಂಕರನಾರಾಯಣ ಕೊರ್ಗಿ ಉಪಾಧ್ಯಾಯರು, ನಮ್ಮ ಪಂಜು ಗಂಗೊಳ್ಳಿಯವರು, ನಮ್ಮ ರಾಮಚಂದ್ರ ಒಪ್ಪುಂದ, ನಮ್ಮ ಒಪ್ಪುಂದ ಚಂದ್ರಶೇಖರ್ ಹೊಳ್ರು, ನಮ್ಮ ಬಹಳ ದೊಡ್ಡ ಮಟ್ಟದಲ್ಲಿ ಕುಂದಾಪುರ ಕನ್ನಡಕ್ಕೆ ಒಂದು ಮಾನ್ಯತೆ, ಘನತೆಯನ್ನು ತಂದುಕೊಟ್ಟಿದ್ದಿದ್ರೆ AV ನಾವ್ಡ್ರು, ಗಾಯತ್ರಿ ನಾವ್ಡ್ರು, ಅವರ ಹೆಂಡತಿ, ನಮ್ಮ ASN ಹೆಬ್ಬಾರ್ ಕುಂದಾಪುರ ಕನ್ನಡದಲ್ಲೇ ಭಾಷಣ ಮಾಡ್ತಾ ಇದ್ದವರು. ಈಗ ಬೇರೆ ಭಾಗಕ್ಕೆ ಹೋಗಿ ಮಂಗಳೂರಿನ ನೆಲದಲ್ಲಿಯೂ ಕೂಡ ಕುಂದಾಪುರ ಕನ್ನಡದಲ್ಲಿ ಭಾಷಣ ಮಾಡಿದವರು ASN ಹೆಬ್ಬಾರ್. ಇಂಥವರೆಲ್ಲ ಕುಂದಾಪುರ ಕನ್ನಡಕ್ಕೆ ಬಹಳ ದೊಡ್ಡ ಒಂದು ಘನತೆಯನ್ನು ತಂದುಕೊಟ್ರು. ನಾವೆಲ್ಲ ಕುಂದಾಪುರ ಕನ್ನಡ ಮಾತಾಡ್ರೆ ಸ್ವಲ್ಪ ಎಲ್ಲೋ ಒಂಚೂರು ಕೆಳಗೆ ಅಂತೇಳಿ, ಆ ಘನತೆ ಕಮ್ಮಿ ಅಂತೇಳಿ ಭಾವಿಸ್ಕೊಂಡಿದ್ದ ಕಾಲದಲ್ಲಿ, ಅದಕ್ಕಿಂತ ಹಿಂದೆ ASN ಹೆಬ್ಬಾರ್ ಕುಂದಾಪುರ ಕನ್ನಡದಲ್ಲೇ ಭಾಷಣ ಮಾಡಿದ್ರು. ಕುಂದಾಪುರ ಕನ್ನಡ ಅಂತ ಹೇಳಿದ ತಕ್ಷಣ ನಾವು ನಮಗೆ ಮನೋಹಂದಾಡಿಯವ್ರು ನೆನಪಾಗ್ಲೇಬೇಕು ಬಿಡಿ. ಆದ್ರೆ ನಮಗೆ ಬಹಳ ದೊಡ್ಡ ಕುಂದಾಪುರ ಕನ್ನಡಕ್ಕೆ ಒಂದು ರಾಷ್ಟ್ರೀಯ ಮಟ್ಟದ ಅಂತ ಹೇಳಿಯೂ ಹೇಳಬಹುದಾದ ಘನತೆಯನ್ನ, ಒಂದು ಮಾನ್ಯತೆಯನ್ನ ತಂದುಕೊಟ್ಟಿದ್ದು ನಮ್ಮ ರವಿ ಬಸ್ರವರು. ನಾನೊಂದು 2 ಮಾತನ್ನ ರವಿ ಬಸ್ರವ್ರ ಬಗ್ಗೆ ಹೇಳಿಕೆ ಅಂದ್ರೆ ಮತ್ತೆ ಮುಂದೆ ಕುಂದಾಪುರ ಕನ್ನಡದ ವಿಷಯಕ್ಕೆ ಸಂಬಂಧಪಟ್ಟಾಗ ನಾನು ಲೈವ್ ಬಂದಾಗ ರವಿ ಬಸ್ರೂರ್ ಬಗ್ಗೆ ಹಿಂದೆ ಮಾತಾಡಿದೆ, ಬರ್ದಿದೆ ಕೂಡ. ಯಾಕೆ ರವಿ ಬಸ್ರೂರ್ ಬಹಳ ಪ್ರಮುಖವಾದ ವ್ಯಕ್ತಿ ಅಂತ ಹೇಳಿದ್ರೆ, ಕುಂದಾಪುರ ಕನ್ನಡ ಭಾಷೆಯ ಬಗ್ಗೆ ಒಂದು ಸಿಡಿಯನ್ನ ಮಾಡಿ, ಈಗ ನಿಮ್ಗೆ ಸಿಡಿ ತಂದು ಪ್ಲೇ ಮಾಡೋರು ಯಾರಿಲ್ಲ ಈಗ, ಆಲ್ಮೋಸ್ಟ್ ಸಿಡಿ ಮಾಡಿ ಅದನ್ನ ಕೊಡಿ ಹಬ್ಬದಾಗೆ ಮಾರಿ ಒಂದು ಪಣಕ್ ಮಕ್ಕಳಂತೇಳಿ ಒಂದು ಹಾಡುಗಳನ್ನೆಲ್ಲ ಮಾಡಿ, ಅದು ಇವತ್ತು ನಿಮ್ಗೆ ಯೂಟ್ಯೂಬಲ್ಲಿ ಸಿಕ್ಕತ್ ನಿಮ್ಗೆ. ಮತ್ತೆ ಬರೀ ಗಮ್ಮತ್ತಿನ ಪದ್ಯ ಅಷ್ಟೇ ಅಲ್ಲ, ಒಂದು ಶತಕುಂದ ಪದ್ಯಗಳು ಅಂತೇಳಿ ಮಾಡ್ತಾರೆ ರವಿ ಬಸ್ರು ಅವರು. ಕುಂದಾಪುರ ಕನ್ನಡದ ಬಹಳ ವಿಶೇಷವಾದಂತ ಒಂದು ಜನಪದ ಸೊಗಡನ್ನ, ಆ ಸಾಹಿತ್ಯದ ಸಿರಿಯನ್ನ ಇಡೀ ಜಗದಗಲ ಪಸರಿಸು ಮತ್ತು ಒಂದು ದಾಖಲೆಯನ್ನಾಗಿ ನಮೂದು ಮಾಡುವಂತ ಕೆಲಸವನ್ನು ರವಿ ಬಸ್ರು ಮಾಡ್ತಾರೆ. ಅದ್ರ ಜೊತೆ ಬಹಳ ದೊಡ್ಡ ಒಂದು ಮನೋರಂಜನಾ ಮಾಧ್ಯಮ ಆಗಿರುವಂತದ್ದು ಸಿನಿಮಾ ಜಗತ್ತು. ಸಿನಿಮಾ ರಂಗದಲ್ಲಿ ಕುಂದಾಪುರ ಕನ್ನಡವನ್ನ ಅಥವಾ ಮಂಗಳೂರಿಗರು ಮಾತಾಡುವಂತ ಭಾಷೆಯನ್ನ ಹಾಸ್ಯಕ್ಕಾಗಿ ಬಳಕೆ ಮಾಡಿಕೊಂಡಂತ ದೊಡ್ಡ ಒಂದು ಸಿನಿಮಾಗಳನ್ನ ನಾವು ನೋಡಿದೀವಿ.
ಆದರೆ ರವಿ ಬಸ್ರೂರ್ ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಹುಡುಗ, ನಾವೆಲ್ಲ ತುಂಬಾ ಗೌರವಿಸುವ ಪ್ರೀತಿಸುವ ಒಬ್ಬ ಅದ್ಭುತವಾದಂಥ ಒಂದು ವಿನಯಶೀಲ ನಟ. ಕೆಲವು ನಟರುಗಳ ಬಗ್ಗೆ ನಾವೆಲ್ಲ ಕೇಳ್ತೀವಿ, ನೋಡ್ತೀವಿ. ಆದರೆ ಪುನೀತ್ ರಾಜ್ಕುಮಾರ್ ಎಂತ ಅದ್ಭುತವಾದಂಥ ಮನುಷ್ಯ, ಒಂದು ಸಹಜವಾದಂಥ ಒಂದು ಅವರ ಮಾತುಕತೆಗಳು, ಅವರ ಅಂದ್ರೆ ದೊಡ್ಡ ಮನೆ ಕುಟುಂಬದ ಒಂದು ಆಭರಣವೇ ಅದು ವಿನಯಶೀಲತೆ. ಆ ಪುನೀತ್ ರಾಜ್ಕುಮಾರ್ ಬಾಯಲ್ಲಿ ಕುಂದಾಪುರ ಕನ್ನಡದ ಹಾಡನ್ನ ಹಾಡಿಸಿದ, ಅದು ದೊಡ್ಡ ಸಿನಿಮಾದಲ್ಲಿ ಒಂದು ಕುಂದಾಪುರ ಕನ್ನಡದ ಹಾಡನ್ನ ಹಾಡಿಸಿದ, ಚಂದ 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 ನನ್ನ ಹೆಂಡತಿ ಅಂತೇಳಿ ನಮ್ಮ ಮರವಂತೆ ಪ್ರಮೋದ್ ಬರೆದಿರುವಂತಹ ಹಾಡನ್ನು ಹಾಡಿಸಿದ ಕೆಲಸವನ್ನ, ಅದಕ್ಕೊಂದು ದೊಡ್ಡ ಒಂದು ಸ್ಟಾರ್ ವ್ಯಾಲ್ಯೂವನ್ನ, ಇಮೇಜ್ ಅನ್ನ ತಂದು ಕೊಟ್ಟಿದ್ದರೆ 100% ಅದು ನಮ್ಮ ರವಿ ಬಸ್ರೂರ್. ಇವತ್ತು ನಮ್ಮ ಬೆಂಗಳೂರಿನ ಟೀಮ್ನವರು ಬಿಟ್ಟ ಆ ಒಂದು ಇದರಲ್ಲಿ ವಿಡಿಯೋದಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಒಂದು ಹಾಡು ಬರುತ್ತೆ. ಆ ಹಾಡನ್ನ ಕೂಡ ಬರೆದಿದ್ದು, ಅದನ್ನ ಕಂಪೋಸ್ ಮಾಡಿದ್ದು ರವಿ ಬಸ್ರೂರ್ ಅಂತ ಹೇಳಿದ್ರೆ ಇಡೀ ಭಾರತದ ಸಿನಿಮಾ ಜಗತ್ತಿನಲ್ಲಿ ಒಂದ್ಸಲ ಈ ಕಡೆ ತಿರುಗಿ ನೋಡುವಂತ ಹೆಸರನ್ನ ಸಂಪಾದನೆ ಮಾಡಿದವರು, ಕುಂದಾಪುರ ಕನ್ನಡಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ರವಿ ಬಸ್ರೂರ್. ಆ ದಿವಸ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರವಿ ಬಸ್ರೂರ್ ಕೂಡ ನಮ್ಮ ಎಲ್ಲರ ಜೊತೆಗೆ ಇರ್ತರು. ಮತ್ತು ಕುಂದಾಪುರ ಕನ್ನಡದ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದವರು. ನಿಮಗೆ ಮನೋಹಂದಾಡಿ ಇಲ್ದಿದ್ರೆ ಅದು ಕುಂದಾಪುರ ಕನ್ನಡದ ಸಂಭ್ರಮವೇ ಆತಿಲ್ಲೇನೋ. ಬಟ್ ಒಂದು ಬಹಳ ವಿಶೇಷವಾದ ಕೆಲಸವನ್ನ ಮಾಡಿದವರು. ಇನ್ನು ಜಗದ ಮುಖಕ್ಕೆ ಪರಿಚಿತರಾಗದೇ ಉಳಿದವರನ್ನು ಕೂಡ ಆ ದಿವಸ ನಿಮ್ಮೆಲ್ಲರ ಮುಂದೆ ತಂದು ಅವರ ಸಾಧನೆಯನ್ನ ವಿವರಿಸುವಂತ ಕೆಲಸವನ್ನ ವಿಶ್ವ ಕುಂದಾಪುರ ಕನ್ನಡ ಆ ಬಳಗ ಬೆಂಗಳೂರಿನ ಟೀಮ್ನವರು ಮಾಡ್ತಾರೆ ಅಂತ ಹೇಳ್ತಾ, ಈಗ ನಾನು ಇಷ್ಟು ದಿನ ನಿಮಗೆ ಸಿಗ್ಲಿಲ್ಲ. ತುಂಬಾ ಜನರಿಗೆ ನನ್ನ ಬರ್ತ್ಡೇಗೆ ತುಂಬಾ ಜನ ವಿಶ್ ಮಾಡಿ, ನಾನೊಂದು ಲೈವ್ ಬಂದು ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳುವ ಅಂತಿದ್ದೆ, ನನಗೆ ಆಗಲಿಲ್ಲ. ಆ ಕಾರಣಕ್ಕಾದರೂ ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ತಾ ಬೇರೆ ಬೇರೆ ಸಂಗತಿಗಳು, ಘಟನೆಗಳೆಲ್ಲ ನಡೆದಿವೆ. ತುಂಬಾ ಜನ ನನ್ನ ಮೆಸೆಂಜರಿಗೆ ಮೆಸೇಜ್ ಮಾಡಿ ಬೇರೆ ಬೇರೆ ಪ್ರಕರಣದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಹಿಂದೆ ನಿಮ್ಗೆ ಗೊತ್ತಿದೆ ಯಾವ ಪ್ರಕರಣ ಅಂತೇಳಿ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಯಾರೋ ಒಂದು ರಾಘವೇಂದ್ರ BM ಅಂತೇಳಿ ಅಪ್ಪಣ್ಣ ಹೆಗ್ಡೆಯವನ್ನ ಆಮಂತ್ರಿಸಿ ಅಂತೇಳಿ ಹಾಕಿದ್ರು. ನಾವು ಮೂಡುಗಿಳಿಯರ್ನ ಜನಸೇವಾ ಟ್ರಸ್ಟ್ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ಚಾಲನೆ ಅಂತೇಳಿ ಒಂದು ಮಾಡ್ತೀವಿ. ಅಂದ್ರೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಅದಕ್ಕೆ ಪ್ರಾರಂಭವನ್ನ ಒದಗಿಸಿದ್ದೆ ಜನಸೇವಾ ಟ್ರಸ್ಟ್. ಹಾಗಾಗಿ ಮೊದಲ ಸಾರಿ ನಾವು ಕಡಲಿಗೆ ಹಾಲನ್ನ ಎರೆಯುವ ಮೂಲಕ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದು. ಅದಕ್ಕೆ ASN ಹೆಬ್ಬಾರ್ ಬಂದಿದ್ರು. ಕಳೆದ ವರ್ಷ ಅದು ನೀವು ರಾಘವೇಂದ್ರ ಅವ್ರು ಕೇಳಿದಕ್ಕೆ ನಾನು ಹೇಳೋದು, ಅಪ್ಪಣ್ಣ ಹೆಗಡೆಯವರೇ ಬಂದು ಒಂದು ಅಶ್ವತ್ಥ ಗಿಡವನ್ನ ನೆಡೆಸಿ ಅವರಿಂದ ನಾವು ಅದಕ್ಕೆ ಚಾಲನೆಯನ್ನು ಒದಗಿಸಿರೋದು. ಈ ಸಾರಿ ಬಹಳ ವಿಶೇಷವಾದ ರೀತಿಯಲ್ಲಿ ಬಾರ್ಕೂರು ಪರಿಸರವನ್ನ ಕೇಂದ್ರವಾಗಿರಿಸಿಕೊಂಡು ನಾವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ಅದಕ್ಕೆ ಚಾಲನೆಯನ್ನ ಮಾಡ್ತಿದ್ವಿ. ರಾಘವೇಂದ್ರ ಅವರೇ ಥ್ಯಾಂಕ್ ಯು, ನೀವು ಅಪ್ಪಣ್ಣ ಹೆಗ್ಡೆಯವರನ್ನ ನೆನಪು ಮಾಡ್ಕೊಂಡದಕ್ಕೆ. ಯಾಕಂದ್ರೆ ಕುಂದಾಪುರ ಕನ್ನಡದ ಒಂದು ಕುಂದಾಪುರ ಅಂತ ಹೇಳಿದಾಗ ನಮ್ಗೆ ಅಪ್ಪಣ್ಣ ಹೆಗ್ಡೆಯವರು ಒಂದ್ ಕಡೆ ನೆನಪಾಗಿ ಆಗ್ತಾರೆ. ತುಂಬಾ ಥ್ಯಾಂಕ್ಸ್. ಓಕೆ, ಇಷ್ಟು ವಿಷಯ ಕುಂದಾಪುರ ಕನ್ನಡ ದಿನಾಚರಣೆ ಬಗ್ಗೆ ಆಯ್ತು. ನಾನು ಅದೇ ಒಂದು ಬಹಳ ಪ್ರಮುಖವಾದ ವಿಷಯಗಳ ಬಗ್ಗೆ, ನಮ್ಮ ಪಬ್ಲಿಕ್ ಮಿರರ್ ಚಾನಲ್ ಬಗ್ಗೆ ತುಂಬಾ ಜನ ನನಗೆ ವಾಟ್ಸಪ್ ಅಲ್ಲಿ ಮತ್ತೆ ನಮ್ಮ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮ್ಮ ವಿಡಿಯೋ ಈಗ ಬರ್ತಾ ಇಲ್ಲ ಯಾಕೆ? ನಿರಂಜನ್ ಒಬ್ರು ರಿಷಬ್ ಶೆಟ್ರು ಅಂತೇಳಿ, ಆ ರಿಷಬ್ ಶೆಟ್ರು ಸತ್ಯ, ರಿಷಬ್ ಶೆಟ್ರು ಕುಂದಾಪುರ ಕನ್ನಡಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟವರು, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಘನತೆಯನ್ನು ಒದಗಿಸಿಕೊಟ್ಟವರು ರಿಷಬ್ ಶೆಟ್ರು. ಅದು ನಾನು ರವಿ ಬಸ್ರೂರ್ ಅವ್ರ ಬಗ್ಗೆ ಹೇಳಿ ಇನ್ನೊಬ್ಬರ ಬಗ್ಗೆ ಹೇಳದೇ ತಕ್ಷಣ ಅವ್ರು ಕಡಿಮೆ ಅಂತೇಳಿ ಅದು ಅವ್ರನ್ನ ನೆನ್ಪಿಟ್ವಿ ಅಂತೇಳಿ ಅಲ್ಲ. ಮುಖ್ಯವಾಗಿ ನನಗೆ ರವಿ ಬಸ್ರೂರೇ ಇಂಪಾರ್ಟೆಂಟ್ ಆಗಿ. ಯಾಕಂದ್ರೆ ರವಿ ಬಸ್ರೂರು ಯಾವುದೋ ಒಂದು ಇಂಟರ್ನ್ಯಾಷನಲ್ ಲೆವೆಲ್ನ ಚಾನಲ್ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಕೂಡ ಕುಂದಾಪುರ ಕನ್ನಡವನ್ನೇ ಮಾತಾಡೋದವರು. ಅವರ ಹೃದಯದ ಮಿಡಿತದ ಭಾಷೆ ನಾಟಕ ಅಲ್ಲ ರವಿ ಬಸ್ರೂರ್ದು. ಕುಂದಾಪುರ ಕನ್ನಡ ಮಾತಾಡಿ ಏನೋ ದೊಡ್ಡ ಇದಾಯ್ತು ಅಂತೇಳಿ ಅಲ್ಲ. ಅವರ ಹಾರ್ಟ್ ಬೀಟ್ ಇದೆಯಲ್ಲ, ಅದು ಕುಂದಾಪುರ ಕನ್ನಡದ ಜೊತೆಗೆ ಕನೆಕ್ಟ್ ಆಗಿದೆ. ಆ ಕಾರಣಕ್ಕೆ ನಾನು ರವಿ ಬಸ್ರೂರ್ ಅವ್ರನ್ನ ನೆನಪು ಮಾಡ್ಕೊಂಡೆ. ಮತ್ತೆ ಕುಂದಾಪುರ ಕನ್ನಡದ ಬಹಳ ಚಂದದ ಪದ್ಯ ಬರೀತಾ ಇದ್ದ ನಮ್ಮ ಅಶೋಕ್ ನೀಲ್ ಅವರು ನಮ್ಮ ಜೊತೆಗೆ ಇಲ್ಲ. ಅವರು
ಅವರನ್ನ ನಾವು ನೆನಪು ಮಾಡ್ಕಡ್ಕ ಬೇರೆ ಬೇರೆ ನೋಡಿ ಕುಂದಾಪುರ ಕನ್ನಡದ ಬಗ್ಗೆ ತುಂಬಾ ಹಿಂದಿನಿಂದಲೂ ಆ ನಾಟಕಗಳನ್ನು ಮಾಡಿದ ಕುಳ್ಳಪ್ಪ ಅವರ ಸಂಸ್ಥೆಯನ್ನ, ನಮ್ಮ ರಘು ಪಾಂಡೇಶ್ವರ್ ಅವರ ಟೀಮನ್ನ, ನಮ್ಮ ಅಲ್ವಿನ್ ಆಂಧ್ರಾದಿ ಅವರ ಟೀಮನ್ನ, ತುಂಬಾ ಜನ ಇದ್ದಾರೆ. ಅವರೆಲ್ಲರನ್ನ ನಾನು ಬಿಟ್ಟ ತಕ್ಷಣ ಅವರೇನು ಮಾಡ್ಲಿಲ್ವಾ ಅನ್ನೋ ಪ್ರಶ್ನೆ ಅಲ್ಲ. ಅದು ಯಾರೋ ಕೇಳಿದ್ರು, ರಿಷಬ್ ಶೆಟ್ರು ಅಂತ ಕ್ವಶನ್ ಮಾರ್ಕ್ ಹಾಕಿದ್ರು, ಅದಕ್ಕೆ ನಾನು ಹೇಳಿದೆ. ಓಕೆ, ನೀವು ಯಾರಾದರೂ ಈ ಸಾರಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ಓಕೆ, ಸಂತೋಷ ಅಣ್ಣ, ಕಾಶಿಯಲ್ಲಿದ್ದೆ, ಎಲ್ಲ ಒಳ್ಳೇದಾಗತ್ತೆ, ತುಂಬಾ ಥ್ಯಾಂಕ್ಸ್. ಈಗಷ್ಟೇ ಕಾಶಿ ಬಗ್ಗೆ ನಾವೆಲ್ಲ ಒಂದಿಷ್ಟು ಜನ ಅಲ್ಲೆಲ್ಲೋ ಮಾತಾಡ್ತಿದ್ರೆ ನಾನು ಕೇಳ್ತ ಇದ್ದೆ. ಒಳ್ಳೇದೇ ಇಲ್ಲ, ನಂಗೂ ಒಂಚೂರು ಬೇಡ್ಕಣಿ ಸಂತೋಷ ಅಣ್ಣ. ಪ್ರವೀಣ್ ಅಣ್ಣ ನಮಸ್ಕಾರ. ಪ್ರವೀಣ್ ಅಣ್ಣ, ಹೆಂಗೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಚರಣೆ ಬಗ್ಗೆ ಏನಾದ್ರು ನೀವು ಸ್ಪೆಷಲ್ ಆಗಿ ಪ್ಲಾನ್ ಮಾಡಿರಿ? ನಾನು ಇವತ್ತು ನಮ್ಮ ಟೀಮ್ ಅಭಿಮತದಲ್ಲಿ ಒಂದು ಮೆಸೇಜ್ ಅನ್ನ ನಾವು ಫಾರ್ವರ್ಡ್ ಮಾಡುತ್ತೆ. ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಯಾಕಂದ್ರೆ ನಿಮಗೆ ದಕ್ಷಿಣ ಕನ್ನಡದ ಆಚೆಗೆ ಒಂದು ಅರೆ ಭಾಷೆ ಅಂತೇಳಿ ಇದೆ. ಯಾವ ಭಾಷೆಯೂ ಕೂಡ ಅರೆ ಇರುವುದಿಲ್ಲ, ಆದ್ರೆ ಅದನ್ನ ಯಾಕೆ ಹಾಗೆ ಕರೆದ್ರೆ ಗೊತ್ತಿಲ್ಲ, ಒಂದು ಅರೆ ಭಾಷೆ ಅಂತೇಳಿ ಒಂದು ಭಾಷೆ ಇದೆ. ಅದು ಇಡೀ ಭಾಷೆಯೇ, ಅಂದ್ರೆ ವಿಶೇಷವಾದ ಒಂದು ಭಾಷೆ. ಕನ್ನಡದ ಒಂದು ಬಹಳ ಒಂದು ಬೇರೆ ಬೇರೆ ಪ್ರದೇಶದಲ್ಲಿ ಮಾತಾಡುವ ಹಾಗೆ ಅಲ್ಲಿಯೂ ಕೂಡ ಒಂದು ಪದ ಬಳಕೆ, ಮಾತಿನ ಬಳಕೆ ಇದೆ. ಅವರು ಉದಯ್ ಶೆಟ್ಟಿ ಅವರೇನೋ ಮೆಸೇಜ್ ಮಾಡಿದ್ರು, ರವಿ ಬಸ್ರ ಬಗ್ಗೆ ಮಾತಾಡಿ ತುಂಬಾ ಖುಷಿ, ನಾನು ಅವರ ಬಿಲಿಂಡರ್ ಪಿಕ್ಚರ್ ನಲ್ಲಿ. ನಾನು ಕಂಡಿನಲ್ಲ ಮಾರ, ನೀವು ಆಕ್ಚುಲಿ ನೀವೆಲ್ಲ ಬೆಂಗಳೂರಿನಲ್ಲಿದ್ರು ಒಳ್ಳೆ ಕಲಾವಿದ್ರೆ ನೀವು, ಬಟ್ ಇಲ್ಲೆಲ್ಲ ತುಂಬಾ ಆಪರ್ಚುನಿಟೀಸ್ ಬಹಳ ಕಡಿಮೆ. ರವಿ ಬಸ್ರೂರ್ ಬಗ್ಗೆ ಇನ್ನೂ ಸುಮಾರು ಮಾತಾಡೋಕಿತ್ತು ನಂಗೆ, ಇನ್ನೊಂದ್ಸಲ ಮಾತಾಡ್ತೆ ಉದಯಣ್ಣ. ನಮ್ಮ ಸಂದೇಶ್ ಶೆಟ್ಟಿ ಸಲ್ವಾಡಿ ಇದ್ರು, ಸಂದೇಶ್ ಶೆಟ್ಟರು ಕುಂದಾಪುರ ಕನ್ನಡದ ಬಗ್ಗೆ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಇವೆಂಟ್ ಮಾಡ್ತಾರೆ. ಉದಾಹರಣೆಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ, ಅದು ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವಗಳನ್ನ, ಸಂಗೊಳ್ಳಿ ರಾಯಣ್ಣ ಉತ್ಸವಗಳನ್ನ, ಅದು ನಾರ್ತ್ ಕರ್ನಾಟಕ ಭಾಗದಲ್ಲೆಲ್ಲ ಆರ್ಗನೈಸ್ ಮಾಡುವಂತ ನಮ್ಮ ಸಂದೇಶ್ ಶೆಟ್ಟಿ ಸಲ್ವಾಡಿ ಅಲ್ಲೆಲ್ಲ ಕೂಡ ಕುಂದಾಪುರ ಕನ್ನಡದ ಬಗ್ಗೆ ಕೆಲವು ಸಲ ಮಧ್ಯೆ ಚಡಿ ಸಿಗದಲ್ಲೆಲ್ಲ ಮಾತಾಡಿ ಬಿಡ್ತಾರೆ ಅವರು. ಇಲ್ಲಿ ಯಾರು ಕುಂದಾಪುರ ಕನ್ನಡದವ್ರು ಇದ್ರಿ ಆ ಮಕ್ಕಳೇ ಅಂತೇಳಿ ಒಂದ್ ಕಡೆ ಅವ್ರು ಹೇಳದನ್ನ ನಾನು ಯಾವ್ದೋ ಒಂದು ಟಿವಿ ಚಾನಲ್ ಅಲ್ಲಿ ಕೇಳಿದೆ. ಸೊ ಅವರು ನಮ್ಮ ಲೈವ್ ಅಲ್ಲಿ ಇದ್ರು, ತುಂಬಾ ಜನ ಇದ್ರಿ. ಸಂದೇಶ್ ಅಣ್ಣ ನಮಸ್ಕಾರ. ಅಶ್ವಿತ್ ನಮಸ್ಕಾರ. ಅಶ್ವಿತ್ ಹಾಯ್. ನಾನು ಎಂತ ಮಾತಾಡ್ತಿದ್ದೆ. ಓಕೆ, ಕುಂದಾಪುರ ಕನ್ನಡದ ಇವತ್ತು ಅಭಿಮತ ಗ್ರೂಪ್ ನಲ್ಲಿ ಒಂದು ಡಿಸ್ಕಷನ್ ಆಯ್ತು, ಯಾವ ರೀತಿಯಲ್ಲಿ ಆಚರಣೆ ಮಾಡುವ ಅಂತ ಹೇಳಿ. ನಾವು ಈ ಸಾರಿ ನಮ್ಮ ಟೀಮ್ನವ್ರಿಗೆ ನಾವು ಮೆಸೇಜ್ ಕೊಟ್ಟಿದ್ದೇನಂತ ಹೇಳಿದ್ರೆ, ಒಂದಷ್ಟು ಔಷಧೀಯ ಗಿಡಗಳನ್ನು ನೆಡುವ ಮೂಲಕ ಕುಂದಾಪುರ ಕನ್ನಡಕ್ಕೆ. ಆಶಿಕ್ ನಮಸ್ಕಾರ. ಕಾಶಿನಾಥ್ ಕೂಡ ಕುಂದಾಪುರ ಭಾಷೆಯ ಮಾತಾಡುತ್ತಿದ್ರು. ಹೌದು ಸರ್, ಕಾಶಿನಾಥರು ಮಾತಾಡ್ತಾ ಇದ್ರು. ಕುಂದಾಪುರ ಕನ್ನಡ, ಕುಂದಾಪುರದ ನೆಲ ಒಂದು ಜಗತ್ತಿಗೆ ಕೊಟ್ಟಂತದ್ದು ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನ. ನಿಮಗೆ ಸಂವಿಧಾನದ ಕರಡು ರಚನೆ ಮಾಡಿದವರು ನಮ್ಮ ಕುಂದಾಪುರದವರು. ನಾವೇನು ಇವತ್ತು ಸಂವಿಧಾನದ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆಯಲ್ಲ, ನಾವು ಆ ಸಂವಿಧಾನಕ್ಕೆ ಅನುಸಾರವಾಗಿಯೇ ಬದುಕಬೇಕಾಗ್ತದೆ. ಆ ಸಂವಿಧಾನದ ಕರಡನ್ನ ರಚನೆ ಮಾಡಿದವರು ನಮ್ಮ ಕುಂದಾಪುರದ ಬೆನ್ಗಲ್ನವರು, ನರಸಿಂಹರಾವ್ ಅವರು. ಹಾಗೆ ಹಿಂದಿ ಚಲನಚಿತ್ರ ಜಗತ್ತನ್ನ ಬಹಳ ಪ್ರಭಾವ ಬೀರಿದಂತ ಗುರುದತ್ ಅವರು ಇದೇ ಪಡುಕೋಣೆ ಅವರು. ಕುಂದಾಪುರದ ಕನ್ನಡದ ಈ ಕನ್ನಡ ಸಾರಸ್ವತ ಜಗತ್ತಿಗೆ ಕಾದಂಬರಿಯ ಪ್ರಕಾರಗಳನ್ನ ಮೊದಲು ಕೊಟ್ಟಿದ್ದು ಕುಂದಾಪುರ ಕನ್ನಡದ ಗುಳ್ವಾಡಿಯವರು. ನಮ್ಮ ಶರತ್ ಜೂನಿಯರ್ NTR ತಾಯಿ ನಮ್ಮವರು ಅಂತ ಹಾಕಿದ್ದಾರೆ. ಹೀಗೆ ಕುಂದಾಪುರ ಕನ್ನಡದ ಸಿಕ್ಕಾಪಟ್ಟೆ ಜನ ಇದ್ರು ಬಿಡಿ. ನಾನು ಅದೇ ಹೇಳ್ತಾ ಇದ್ದೆ, ನಾವು ನಮ್ಮ ಟೀಮ್ ಅಭಿಮತದ ಗೆಳೆಯರೆಲ್ಲ ಔಷಧೀಯ ಗಿಡಗಳನ್ನು ನೆಡುವ ಮೂಲಕ ಈ ಸಾರಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ನಮ್ಮ ಒಂದು ಜಾಗದಲ್ಲಿ, ಎಲ್ಲೋ ಒಂದು ಮನೆ ಹತ್ರನೋ ಅಥವಾ ನಮ್ಮ ಶಾಲೆಯ ಬಳಿಯೋ ಎಲ್ಲಾದ್ರೂ ಸಾರ್ವಜನಿಕ ಜಾಗದಲ್ಲೋ, ಅಂದ್ರೆ ಅದು ಪಾಲನೆ ಪೋಷಣೆಗೆ ಒಳಪಡುವಂತ ಜಾಗದಲ್ಲಿ ಒಂದೊಂದು ಔಷಧೀಯ ಗಿಡವನ್ನ ಅಥವಾ ಯಾವ್ದಾದ್ರೂ ಒಂದು ಹಣ್ಣಿನ ಗಿಡವನ್ನ ನೆಡುವ ಮೂಲಕ ನಾವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ನಮ್ಮ ಊರುಗಳಲ್ಲಿ ಈ ಸಾರಿ ಆಚರಣೆ ಮಾಡಬೇಕು ಅಂತ ಹೇಳಿ ಟೀಮ್ ಅಭಿಮತದ ಎಲ್ಲ ಸ್ನೇಹಿತರು ನಾವು ಒಂದು 1200 ಜನ ಬೇರೆ ಬೇರೆ ಗ್ರೂಪ್ನಲ್ಲಿ, ಒಂದು ಗ್ರೂಪ್ನಲ್ಲಿ ಒಂದು 700-800 ಜನ, ಅಭಿಮತ ಟೀಮ್ ಅಭಿಮತ ಮಹಾ ಅಂತೇಳಿ ಮಹಾರಾಷ್ಟ್ರ ಭಾಗದಲ್ಲಿ ಒಂದು 250 ಜನ, ಹೀಗೆಲ್ಲ ಇದೀವಿ. ವಿಶ್ವೇಶ್ವರ ಭಟ್ ಸರ್, ನಶಿಸಿ ಹೋಗುತ್ತಿರುವ ಕೆಲವು ಲೋಕಲ್ ಹಣ್ಣುಗಳ ಗಿಡಗಳ ರಕ್ಷಣೆ ಅಗತ್ಯ ಕೂಡ ಇದೆ. 100% ವಿಶ್ವೇಶ್ವರ ಭಟ್ರೆ. ಆ ತರಹದ ಪ್ರಯೋಗಗಳನ್ನ ನಾವು ಈ ಸಾರಿ ಮಾಡುವ ಯೋಚನೆ ಇದೆ.
ಸುಜಿತ್ ಮಂದರ್ತಿ, ನೀನು ಒಂದು ಚಂದದ ಕೆಂಡ ಸಂಪಿಗೆ ಗಿಡ ನಡ್ಕ, ನಿನ್ನ ಹುಡುಗಿಗೆ ಒಂದು ಹೂವನ್ನ ಕೊಟ್ಟು ಅದ್ರದ್ದೊಂದು ಫೋಟೋ ನೀನೇ ತೆಗೀಕ. ನಮ್ಮ ಸುಜಿತ್ ಮಂದರ್ತಿ ಹಾಯ್ ಅಂತೇಳಿ ಕೇಳಿದೆ, ಅದಕ್ಕೆ ಹೇಳಿದೆ. ಸೊ ನಾವು ಈ ಸಾರಿ ಕುಂದಾಪುರ ಕನ್ನಡ ದಿನಾಚರಣೆಗೆ ಸಾಕಷ್ಟು ಗಿಡಗಳನ್ನ, ಆ ಕಾರಣಕ್ಕೋಸ್ಕರ, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಕಾರಣಕ್ಕೋಸ್ಕರ ಆ ನೆಪದಲ್ಲಿ 1,000 ಗಿಡಗಳು ಬೆಳೆದು ಅದು ಪಾಲನೆ ಪೋಷಣೆ ಒಳಪಟ್ಟು ಅದು ಮರಗಳಾದ್ರೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಯಾವುದೂ ಇಲ್ಲ. ಯಾಕಂದ್ರೆ ಮೊದಲ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಆಚರಣೆಯ ಸಂದರ್ಭ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂತ ನೀಲಾವರ ಸುರೇಂದ್ರ ಅಡಿಗರು ಒಂದು ಗಿಡ ನೆಟ್ಟಿದ್ರು. ಪ್ರತಿ ವರ್ಷ ನೆಡ್ತಾರೆ ಅವರು. ಆ ಗಿಡ ಇದೆಯಲ್ಲ ಇವತ್ತು ಮರ ಆಗಿದೆ. ನನಗೆ ಅದನ್ನ ಹೋದಾಗ ಅವ್ರ ಮನೆಗೆ ಹೋದಾಗೆಲ್ಲ ತೋರಿಸ್ತಾರೆ ಅವರು. ನೋಡಿ, ಇದು ಮೊದಲ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ನೆಟ್ಟ ಗಿಡ ಈಗ ಮರ ಆಯ್ತು, ಇದು ಎರಡನೇದು, ಇದು ಹೀಗೆಲ್ಲ ತೋರಿಸ್ತಾರೆ ಸುರೇಂದ್ರ ಅಡಿಗರು. ಆ ತರ ನಮ್ಗೊಂದು ಖುಷಿ ಇರ್ಲಿ. ನಮ್ಮ ಪ್ರವೀಣ್ ಶೆಟ್ಟಿ ಮೆಸೇಜ್ ಮಾಡಿ, ಪ್ರವೀಣ್ ಅಣ್ಣ ನಮ್ಮ ಅಬ್ಬಿ ಭಾಷಿ ಅದನ್ನ ಆಚರಣೆ ಶುರು ಮಾಡಿದ್ದು ಅತ್ಯಂತ ಖುಷಿ ವಿಚಾರ. ಅದು ಶುರು ಮಾಡಿದ್ರಲ್ಲಿ ನಿಮ್ದು ಮತ್ತೆ ದೀಪಣ್ಣ ಹಂದಾಡಿಯವರ ಪಾತ್ರ ಬಹುಮುಖ್ಯ. ದೀಪಣ್ಣ ಆಲ್ರೆಡಿ ಮಾತಾಡಿದ್ರು, ನನ್ನ ಸಹಕಾರ ಯಾವಾಗ ಖಂಡಿತ ನಿಮ್ದೆಲ್ಲ ಸಹಕಾರ, ನೀವೆಲ್ಲ ನಮ್ಮ ಟೀಮ್, ನಾವೆಲ್ಲ ಒಟ್ಟಿಗೆ ಪದಣ್ಣ. ವಿಶ್ವೇಶ್ವರ ಭಟ್ರೆ ಒಂದಿಷ್ಟು ಗಿಡಗಳನ್ನ ನೀವು ಅಂದ್ರೆ ನಶಿಸಿ ಹೋಗುವ ಹಣ್ಣುಗಳ, ದೇಸಿ ಹಣ್ಣುಗಳ ಗಿಡಗಳನ್ನ ನೆಡಬೇಕಂತ ಹೇಳಿದ್ರಿ. ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡುವ, ಖಂಡಿತ ಮಾಡತ್ತ ಅದನ್ನ ನಮ್ಮ ಗಮನದಲ್ಲಿ ಇತ್ತದ. ಥ್ಯಾಂಕ್ಸ್ ನಿಮ್ಮ ಸಲಹೆಗೆ. ಆಮೇಲೆ ನಮ್ಮ ಇದರಲ್ಲಿ ನಮ್ಮ ರೇವತ್ಯಕ್ಕ ಇದ್ರು, ಅವರು ನಮ್ಮ ಆಗಲಿಕ್ಕೆ ಕವಿ, ಅವರು ಕುಂದಾಪುರ ಕನ್ನಡದ ಬಗ್ಗೆ ಮತ್ತು ಬೇರೆ ಬೇರೆ ಅವರ ಇದರಲ್ಲಿ ಬಂಡಕಾಸ್ನ ಬುಕ್ಸ್ ಅಲ್ಲ, ಬಟ್ ಒಟ್ಟಾರೆ ನಾನು ರೇವತಿ ಅಕ್ಕ ಬರೀತಿದ್ದ ಕವಿತೆಗಳನ್ನ ನಾನು ಓದಿದೆ. ಈಗ ಅವರು ಕತೆಗಳ ಪುಸ್ತಕಗಳನ್ನು ತಂದಿದ್ದಾರೆ, ಮತ್ತೆ ದೊಡ್ಡ ಮಟ್ಟದಲ್ಲಿ ಇವೆಂಟ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಚಂದದ MC ಮತ್ತೆ ವಾಯ್ಸ್. ಈಗ ನಾವೆಲ್ಲ ಈಗ ಆಡಿಯೋಗಳನ್ನೆಲ್ಲ ಕೇಳ್ತೀವಿ, ರೇಡಿಯೋದಲ್ಲಿ ಮಾತಾಡುವ ಒಂದು ಅದು ಸ್ಟೈಲ್ ಬೇರೆ. ನಮ್ಮ ಭಾಗದಲ್ಲೆಲ್ಲ ಅಷ್ಟು ಚೆನ್ನಾಗಿ ವಾಯ್ಸ್ ಕೊಡುವವರೇ ಇರಲಿಲ್ಲ ಆಗೆಲ್ಲ. ಆದ್ರೆ ಬಹುತೇಕ ಡಾಕ್ಯುಮೆಂಟರಿಗಳಲ್ಲಿ ರೇವತಿಯಕ್ಕನ ವಾಯ್ಸ್ ನಾವು ಕೇಳ್ತೈತೆ. ನಮ್ಮ ಅಭಿಮತ ಸಂಭ್ರಮದ VT ಕೂಡ ರೇವತಿಯಕ್ಕ ವಾಯ್ಸ್ ಕೊಟ್ಟಿರು. ಅವರು ಇಲ್ಲಿ ನನ್ನ ಲೈವ್ ಅಲ್ಲಿ ಇದ್ರೆ ನಂಗೆ ಬಹಳ ಖುಷಿ ರೇವತಿಯಕ್ಕನ ಬಗ್ಗೆ. ಮತ್ತೆ ಪ್ರಮೋದ್ ಪೂಜಾರಿ, ಸುದರ್ಶನ್ ಶೆಟ್ಟಿ, ಪಡುಕೆರೆ ಉದಯಣ್ಣ ಕುಂದಾಪುರ ಕನ್ನಡದ ಹಬ್ಬದ ಮಾಸ್ಟರ್ ಮೈಂಡ್. ಕುಂದಾಪುರ ಕನ್ನಡದ ಹಬ್ಬದ ಮಾಸ್ಟರ್ ಮೈಂಡ್ ಅಂತೇಳಿ ಅಲ್ಲ, ಅವರು ನಮ್ಮ ಉದಯ್ ಶೆಟ್ಟಿ ಪಡುಕೆರೆಯವರೇ ಒಂದು ಮಾಸ್ಟರ್ ಮೈಂಡ್. ಸಂತೋಷ್ ಶೆಟ್ರೇನು, ಥ್ಯಾಂಕ್ ಯು. ನೀವು ಈ ಸಲ ಬೆಂಗಳೂರು, ನಾನು ಇರ್ತೆ ನಿಮ್ದು 7ನೇ ತಾರೀಕು ಆ ಕಾರ್ಯಕ್ರಮಕ್ಕೊಂದು ಬರ್ಕಂದು ಎಣಿಸದ ಇಲ್ಲ, ಹಂಗೆ ಬೆಂಗಳೂರಂಗೆ ಇರ್ತೆ. ಕಳ್ಸಲ ಕೂಡ ನಾನು ಇದ್ದಿದ್ದೆ ಬೆಂಗಳೂರಂಗೆ, ಈ ಸಲ ಇರ್ತೆ ರಕ್ಷಿತ್ ಭಾಯ್ ಸಿಕ್ವಾ. ರಮಾನಾಥ್ ನಾಯ್ಕ್ ಗುಡ್ ಲಕ್ ಅಂತ ಹಾಕಿ, ಥ್ಯಾಂಕ್ಸ್. ನಮ್ಮ ಸುಖಾನಂದ್ ಶೆಟ್ರ್ ಇದ್ರು, P ಸುಖಾನಂದ್ ಶೆಟ್ರ್, ಚಿತ್ತೇರಿ ಡೆವಲಪರ್ಸ್ನ ಸುಖಾನಂದ್ ಶೆಟ್ರ್. ನಾನು ಪತ್ರಿಕೆ ಮಾಡಿದಾಗಳಿಗೆ ಬಹಳ ದೊಡ್ಡ ಸಪೋರ್ಟ್ ಕೊಟ್ಟವ್ರು ಪಾಪ ಸುಖಣ್ಣ. ಅಂದ್ರೆ ಪಾಪ ಅಂದ್ರೆ ಹಂಗಲ್ಲ, ಅವರು ನಾವು ಪತ್ರಿಕೆ ಮಾಡೋ ಆ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬೆಳಿಬೇಕಂತೇಳಿ ಪತ್ರಿಕೆ ಅಂತೇಳಿ ಸಹಕಾರ ಕೊಟ್ಟವ್ರು. ನಾನು 10 ವರ್ಷ ಪತ್ರಿಕೆ ನಡೆಸಿ ಅದನ್ನ ಅಲ್ಲಿ ಅರ್ಧಕ್ಕೆ ಕೌಂಚ್ ಹಾಕಿಬಿಟ್ಟು, ಅದಕ್ಕೆ ನಾನು ಪಾಪ ಅಂತ ಹೇಳಿದೆ. ನಮ್ಮ ಬ್ರಹ್ಮವಾರದ BJP ಲೀಡರ್ ನಮ್ಮ ಸುಧೀರಣ್ಣ ನಮ್ಮ ಲೈವ್ ಅಲ್ಲಿ ಇದ್ರು. ಆದರ್ಶಣ್ಣ ನಮಸ್ಕಾರ, ಆದರ್ಶ ಶೆಟ್ರ್ ಇದ್ರು. ನಮ್ಮ ಅರ್ಚನಾ ವಿಜಯ್ ಶೆಟ್ಟಿ ಲೈವ್ ಅಲ್ಲಿ ಇದ್ದಾರೆ. ಇವರು ಕಾರ್ಕಳದವರು, ನಮ್ಮ ಕರ್ಲ ಟೀಮ್ನವರು ಆ ಕಡೆ. ಅವ್ರು ಆದ್ರೂ ಕೂಡ ಅವ್ರದ್ದೇ ಒಂದು 50 ಜನ ಸೇರ್ಕೊಂಡು ನಮ್ಮ ಕುಂದಾಪುರ ಕನ್ನಡದ ಬಗ್ಗೆ ಒಂದು ವಿಡಿಯೋ ಬ್ಯಾಟ್ಸ್ ಗಳನ್ನ ಮಾಡಿ ಮೊದಲ ವರ್ಷದಲ್ಲೇ ಅವ್ರು ಬಿಟ್ಟಿರು. ನಮ್ಗೆ ದೊಡ್ಡ ಸಪೋರ್ಟ್ ಅವರು. ಹಂಗಾಗಿ ಅವ್ರು ನಾವು ನೆನ್ಪು ಮಾಡ್ಕಂತೆ. ಹಾಯ್. ನಮ್ಮ ಅಶ್ವಿನಿ ಅಕ್ಕ ದಾಂಡೇಲಿ ಅಂತದ್ದು ಸೂರಿ ಹಣ್ಣು, ಕಾರಿ ಹಣ್ಣು, ಬೆಲ್ಕುತ್ರಿ ಹಣ್ಣಿನ ಗಿಡ ಬೇಕಿತ್ತು ನಡುಕೆ ಅಂದೇಳಿ. ಕರೆಕ್ಟ್. ಈಗ ಬೆಲ್ಕುತ್ರಿ ಹಣ್ಣು ಅಂದ್ರೆ ಎಂತ ನಂಗೆ ಗೊತ್ತಿಲ್ಲ, ಕಾರಿ ಹಣ್ಣೆಲ್ಲ ಗೊತ್ತಿತ್ತು ನಂಗೆ, ಸೂರಿ ಹಣ್ಣು ಗೊತ್ತಿತ್ತು. ಹಂಗಿಂದ ಎಂತರು ಬೇರೆ ಬೇರೆ ಹಣ್ಣಿನ ಗಿಡದ ಬಗ್ಗೆ ನಿಮ್ಗೆ ಯಾರು ಗೊತ್ತಿದ್ರೆ ಹಾಕಿ. ಶರತ್, ಬೆಲ್ಕುತ್ರಿ ಹಣ್ಣು ಅಂದ್ರೆ ಎಂತದ? ಅಶ್ವಿನಿ ಅಕ್ಕ ಅದು ನಮ್ದು ತುಂಬಾ ಸೀನಿಯರ್ ಅಶ್ವಿನಿ ಅಕ್ಕ, ನಮ್ಗಿಂತ ಒಂದು 5-6 ವರ್ಷದ ಹಿಂದಿನ ಜಮಾನ್ದಾರ್. ಅದ ಬೆಲ್ಕುತ್ರಿ ಹಣ್ಣು, ಹುಲ್ಕುತ್ರಿ ಹಣ್ಣೆಲ್ಲ ನಮ್ಗೆ ಗೊತ್ತಿಲ್ಲ ಕಾಣಿ. ನೀವು ಅದೆಲ್ಲರೂ ಒಂದು ಪಟ ಇದ್ರ ಒಂದು ಕಳಿಸಿಕಮ್ಮ ನಂಗೆ ಅದನ್ನ. ಅದು ಗಿಡಾಲ ಎಲ್ಲಿತ್ತ ಗೊತ್ತಿಲ್ಲ ನಮ್ಗೆ, ಅದೆಲ್ಲ ಬಿದ್ದು ಹುಟ್ಟು ಗಿಡಗಳಲ್ಲ, ಅದನ್ನೆಲ್ಲ ಯಾರು ನೆಟ್ಟದ್ದಾಗಲಿಕ್ಕೆ. ಸೂರಿ ಹಣ್ಣು, ನಿಮ್ಗೆ ಬಾಗಾಳ ಹಣ್ಣು, ಗಂಗಮ್ಮನ ಹಣ್ಣು, ಮುರಿನ ಹಣ್ಣು, ಜುಳ್ಕನ ಹಣ್ಣು,
ಎಷ್ಟು ಹಣ್ಣು ನಾವೆಲ್ಲ ತಿಂದದ್ದು, ನಾವೆಲ್ಲ ಹಾಡಿ ಬದಿಗೆಲ್ಲ ಬಾಗಳಹಣ್ಣು ಐತಲ್ಲ, ನಾವು ಜುಳುಕನ ಹಣ್ಣು ಅಂದೇಳಿ ಹೇಳ್ರೆ ನಿಮ್ಗೆ ಯಾರಿಗೂ ಗೊತ್ತು. ಪೌಂಟಿ ಹಣ್ಣು ಅಂದೇಳಿ ಒಂದು ನಿಮ್ಗೆ ಯಾರಿಗೂ ಗೊತ್ತಿಪ್ಪ ಚಾನ್ಸೇ ಇಲ್ಲ. ನಮ್ ಗಿಳಿಯಾರ್ ಕೋಟದ ಮಕ್ಕಳಿಗೆ ಅದು ಔಂಟಿ ಅಲ್ಲ, ಪೌಂಟಿ ಹಣ್ಣು ಅಂತೇಳಿ, ಅದು ಪಾ ಅಂತೇಳಿ. ನಮ್ ನಾಗರಾಜ್ ಪೂಜಾರಿ ಎಲ್ಲೋ ಇದ್ರೆ ಇಲ್ಲ, ಅವನಿಗೆ ಗೊತ್ತಿರುತ್ತೆ. ತುಂಬಾ ಹಣ್ಣನ್ನೆಲ್ಲ ನಾವು ಆಗಲಿಕ್ಕೆ. ಮತ್ತೆ ಹಾಯಿನ ಹಣ್ಣು ಅಂದೇಳಿ, ಅದು ಗೊತ್ತಿತ್ತ ಇಲ್ಲಿ ಗೊತ್ತಿಲ್ಲ. ಅದು ಅಂಟಿನ ಕಾಯಿ, ಅದು ಹಾಯಿನ ಹಣ್ಣನ್ನು ನಾವು ಮರ ಹತ್ತಿ ಅದು ಅರಿಶಿಣ ಹತ್ತದು. ಅದನ್ನ ಆ ಕಾಯಿನ ಕೊಯ್ದ್ರೆ, ನಾವು ಆ ಕಾಯಿನ ಕೊಯ್ದು ಅದನ್ನ ಒಂದು ಗೆರಟಿ ಇತ್ತಲ್ಲ, ಗೈಟಿ, ಅದಕ್ಕೆ ಸುತ್ತ ಹಚ್ಚಿ ಒಂದು ಪೇಪರ್ನ ಅದಕ್ಕೆ ಹಚ್ಚರೆ ಅಂಟಿಸ್ರೆ, ಅದಕ್ಕೆ ಹಿಂಗೆ ಹಿಡಿಕಡ್ಡಿ ತಗೊಂಡು ಅದ್ರ ಮೇಲೆ ಹೊಡೆದ್ರೆ ಒಳ್ಳೆ ಡೋಲ್ ಕಂಡ ಸೌಂಡ್ ಬರ್ತಿದ್ದಿತ್ತು. ಹಾಯಿನ ಹಣ್ಣಿನ ಮೇಣ. ಅದೇ ಹಾಯಿನ ಹಣ್ಣನ್ನು ಹಾಯಿನಕಾಯಿನ ಹಾಗೆ ಬಿಟ್ರೆ ಅದು ಒಳ್ಳೆ ನಿಮ್ಗೆ. ಅದಕ್ಕೆ ಯಾವ್ದು ರಾಂಬುಟನ್, ನೀವು ಈಗಿನ ಮಕ್ಕಳಿಗೆ ಗೊತ್ತಾಗ್ತದ ರಾಂಬುಟನ್, ಆ ತರ ಬತ್ತೈತೆ ಅದ್ರದ್ದು ಒಳಗಿನ ಸೊಳಿ. ಅದು ಹೆಬ್ಬೆಲ್ಸಿನ ಹಣ್ಣು, ಬನ್ನೇರ್ಲ ಹಣ್ಣು, ಮುಂಡಕ್ಕಿ, ಅದಕ್ಕಿಂತ ಹಂಚಪ್ಪನಲ್ಲಿ ಶಳ್ಳಿ ಹಣ್ಣು ನಾವು ಕಾಣದೆ. ನಮ್ದೇ ಒಂದು ಜಮಾನ ಬೇರೆ ಅದು. ಈಗಿನ ಮಕ್ಕಳಿಗೆ ಯಾವ ಹಾಡಿಯವ್ರ ನುಷಿ ಕಚ್ಚುತ್ತಂದಲ್ಲಿ ಹೇಳಿ ಮಕ್ಕಳು ಈಗ ಯಾವ ಹಾಡಿ ಗುಡ್ಡಿಯಲ್ಲಿ ಹತ್ತುದಿಲ್ಲ, ಎಲ್ಲ ಬಿಟ್ಟಿದ ಮಕ್ಕಳಿಗೆ ಗೊತ್ತೂ ಇಲ್ಲ. ಅದನ್ನ ನೆನಪು ಮಾಡೋ ಕೆಲಸ ನಾವೆಲ್ಲ ಮಾಡ್ಕ. ಕುಂದಾಪುರ ಕನ್ನಡದ ಆಚರಣೆಯ ಒಂದು ಖುಷಿ ಅಂದ್ರೆ ಇದೆ. ಅಶ್ವಿನಕ್ಕ, ಪ್ರವೀಣ್ ಆಚಾರ್ಯ ನಮಸ್ಕಾರ. ನಮ್ಮ ಬಸವಪ್ರಭು, ಓಕೆ, ಹೊಸಪೇಟೆಯವರಲ್ಲ ಪ್ರಭುಗಳೇ ನಮಸ್ಕಾರ. ಚೆನ್ನಾಗಿದ್ದೀರಾ? ಕುಂದಾಪುರ ಕನ್ನಡ ಹಬ್ಬದ ಸುದ್ದಿಗೇನ್ರೆ ಜೀವ ಚಂಗನೆ ಹಾರತ್. ಗುರುಚರಣ್ ಬಿ ಶೆಟ್ಟಿ, ನಮ್ ಗುರು ಅಣ್ಣ ನಮಸ್ಕಾರ. ನಿಮ್ ಜೀವ ಚಂಗನೆ ಹಾರುಕಾಗ ಮಾರ್ರೆ. ನೀವು ಇಲ್ಲಿ ಬನ್ನಿ, ಇಲ್ಲಿ ಮಳಿ ಬತ್ತಿತ್ತಿಲ್ಲ. ನೀವು ಒಂದು ಬಂದ್ರೆ ನಮ್ಮ ಕುಂಬಾಶ್ ವಿನಾಯಕ ಹೋಟ್ಲಲ್ಲಿ ಒಳ್ಳೆ ಬಿಸಿ ಬಿಸಿ ಉದ್ದಿನ ದೋಸೆ ಮಾಡ್ತಾರೆ. ಒಂದು ಒಳ್ಳೆ ಕಾಫಿ ಕುಡಿತಾ ಒಂದು ಉದ್ದಿನ ದೋಸೆ ತಿಂಬ. ನೀವು ಈ ಬದಿ ಕಾಮಕ್ಕೆ ಸಿಕ್ಲ ನಮ್ಗೆ. ಗುರುಚರಣ್ ಶೆಟ್ಟಿ, ನಿಮ್ ಭೂಮಿಕಾ ಟೀಮ್ನವ್ರು ಈ ಸಾರಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆನ ಯಾವ ರೀತಿ ಆಚರಣೆ ಮಾಡ್ತೀರಿ ಸಾಧ್ಯ ಇಲ್ಲಿ ಒಂದು ಮೆಸೇಜ್ ಮಾಡಿ. ಬಸವಪ್ರಭು, ನಮ್ಮ ನೋಡಿ ಶಶಿಧರ್ ಶೆಟ್ಟಿ ಇದ್ರಿ ಇಲ್ಲಿ. ನಾನು ಮೊನ್ನೆ ಯಾವುದೋ ಒಂದು ಪೋಸ್ಟ್ ಅಲ್ಲಿ ಶಶಿಧರ್ ಶೆಟ್ಟರ್ ಬಗ್ಗೆ ನಾನು ಹಾಕಿದೆ, ಅಲ್ಲಿ ಅವ್ರ ಹೆಸರನ್ನು ಮೆನ್ಷನ್ ಮಾಡಿದೆ, ದಿನೇಶ್ ಹೊಳ್ಳ, ಶಶಿಧರ್ ಶೆಟ್ಟರ್ನ. ಯಾಕಂದ್ರೆ ಅವ್ರು ಮಂಗಳೂರಿನಲ್ಲಿ ಇಪ್ಪದು, ಅವ್ರದ್ದು ಬಿಸ್ನೆಸ್ ಟೈಲ್ಸ್, ಗ್ರಾನೈಟ್ಸ್, ಆ ಥರದ ಬಿಸ್ನೆಸ್. ಬಟ್ ಅವ್ರು ಇಡೀ ಒಂದು 80% ಈ ಹೋರಾಟಕ್ಕೆ ತನ್ನ ಜೀವನವನ್ನು ಕೊಟ್ಟುಬಿಟ್ಟಿದ್ರು. ಯಾರಿಗೂ ಕೇರ ಮಾಡೋದಿಲ್ಲ ಅವರು. ನಮ್ ಖುಷಿ ಅಂತಂದ್ರೆ ಈ ಶಶಿಧರ್ ಶೆಟ್ಟರ್ ನಮ್ಮ ಕುಂದಾಪುರದವ್ರು ಅಂತ ಹೇಳಿ. ನಾನು ಅವ್ರ ದೊಡ್ಡ ಫಾಲೋವರ್. ಬಟ್ ಕಡೆಗೆ ಅವ್ರದ್ದು ನಾವು ಬಯಸ್ಕೊಂಬುದೇ ಜಾಸ್ತಿ ಇದೆ. ಯಾಕಂದ್ರೆ ಅವ್ರದ್ದು ನಮ್ದು ಹೊಂದಾಣಿಕೆ ಆಗ್ತಿಲ್ಲ. ಅವ್ರ ಕಡೆ ನಮಗೆ ಬದುಕೋಕ್ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ವ್ಯವಸ್ಥೆಯನ್ನ ಅವರು ಬಹಳ ಬದಲಾವಣೆ ಮಾಡಿದ್ದಾರೆ. ನನಗೆ ಅವ್ರ ಬಗ್ಗೆ ಅವರ ಕಾರಣಕ್ಕೆ ಕೆಲವು ರಿಪೋರ್ಟ್ಗಳನ್ನ ನಾನು ಮಾಡಿದೆ, ನನ್ನ ಹಾಯ್ ಬೆಂಗಳೂರು ರಿಪೋರ್ಟರ್ ಆಗಿದ್ದಾಗ. ಆದ್ರೆ ಆ ಶಶಿಧರ್ ಶೆಟ್ಟಿಯವರು ಸುದ್ದಿ ಮಾಡದೆ, ಅದು ಸುದ್ದಿಯಾಗದೆ ಎಷ್ಟೋ ದೊಡ್ಡ ಪರಿವರ್ತನೆಗಳಾಗಿವೆ. ಆ ಕಾರಣಕ್ಕೆ ಶಶಿಧರ್ ಶೆಟ್ಟರು ಸಾಕಷ್ಟು ಜನರ ಕೆಂಗಣ್ಣಿಗೆ ಮತ್ತೆ ಅವ ಜನ ಸರಿ ಇಲ್ಲ ಅಂತ ಹೇಳಿ ಕರ್ಸ್ಕೊಂಡಿದ್ದಾರೆ. ಅವ್ರು ನಮ್ಮ ಇಲ್ಲೇ ಪಕ್ಕದ ನಮ್ಮ ಹೇರಿಕುದುರ್ನವರು. ಅವರಿಂದ ಹೇರಿಕುದುರ್ನ ಒಂದು ಮರಳು ಮಾಫಿಯಾ ಕೂಡ ಬಂದಾಯ್ತು. ಯಾಕಂದ್ರೆ ಹೊಯ್ಗೆ ತೆಗೆದು ಊರೆಲ್ಲ ಉಪ್ಪು ನೀರು ಹಾಕಕ್ಕೆ ಶುರುವಾಯ್ತು. ಹೇರಿಕುದ್ರ ಅಂತೇಳಿ ಒಂದು ಸಣ್ಣ ದ್ವೀಪ ಭಾಗದಲ್ಲಿ. ಅದನ್ನ ಶಶಿಧರ್ ಶೆಟ್ಟರ ಹೋರಾಟದಲ್ಲಿ ಅದು ಒಂದಿಷ್ಟು ಸ್ಟಾಪ್ ಆಯ್ತು. ಮತ್ತೆ ಅದೆಂತ ಈಗ ಕಂಟಿನ್ಯೂ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಮ್ಮ ಲೈವ್ ಅಲ್ಲಿ ಶಶಿಧರ್ ಶೆಟ್ಟರ್ ಇದ್ರು. ಮತ್ತೆ ಕುಂದಾಪುರ ಕನ್ನಡದ ಒಂದು ಕೂಟ ಕುಡ್ಲದಾಗಿ ಕುಂದಾಪುರದರ ಅಂತೇಳಿ ಒಂದು ಟೀಮ್ ಇತ್ತು. ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರು ಕಣಿ ಒಂದೊಂದೇ ಹೆಸರು ಬತ್ತಾವತ್ತು. ಅಣ್ಣಯ್ಯ ಕುಲಾಲ್ರು ಕುಂದಾಪುರ ಕನ್ನಡದ ಬಗ್ಗೆ ಬಹಳ ಭಾಷಣ ಮಾಡಿದಾರೆ. ತುಂಬಾ ಚಂದ ಮಾತಾಡುವರು. ಅದ್ರ ಬಗ್ಗೆ ಅಧಿಕಾರವಾಣಿಯಲ್ಲಿ ಮಾತಾಡುವಂತ ಒಂದು ವ್ಯಕ್ತಿ ಅಣ್ಣಯ್ಯ ಕುಲಾಲ್ರು. ನಮ್ಮ ಅಣ್ಣಯ್ಯ ಕುಲಾಲ್ರು ಮತ್ತೆ ನಮ್ಮ ಶಶಿ ಅಣ್ಣ ಇವರದೆಲ್ಲ ಒಂದು ಟೀಮ್ ಕುಡ್ಲದಾಗಿತ್ತು. ಅವರು ಅದು ನಮ್ಮ ಶಾನಡೆ ಅಜಿತ್ ಹೆಗ್ಡೆ ಅವರು ಇದ್ರು ಅದ್ರ ಜೊತೆಗೆ. ಇವರೆಲ್ಲ ಸೇರಿ ಒಂದು ಕುಂದಾಪುರ ಕನ್ನಡ ದಿನಾಚರಣೆ ಈ ಸಾರಿ ಕಳೆದ ವರ್ಷ ಮಾಡ್ಲಿಕ್ಕಂತವ್ರು ಈ ಸಾರಿ ಮಾಡ್ತಾರೆ ಅನ್ನೋದು ನಂಬ್ಕೊಂಡಿದೆ. ಶಿಷ್ಯಣ್ಣ ಅಂತ ಹೇಳ್ತಾರೆ, ಗೊತ್ತಿಲ್ಲ ನಂಗೆ. ನಾನು ಫೋನ್ ಮಾಡ್ತಿರ್ತಾರೆ. KM ಶೇಖರ್ ನಮಸ್ಕಾರ ಅಣ್ಣ. ಚಾರ್ ಹಣ್ಣು ನಾವು ತಿಂತಿಲ್ಲ ಮರ. ಚಾರ್ ಮರ್ನಾಡಿ ಅವ್ರು ನಾವೆಲ್ಲ ಬೇರೆ ತರ ಹೊತ್ತೆ ನಾವು. ಅದಕ್ಕೆ ಚಾರ್ ಹಣ್ಣಿನ ಸವಸಕ್ಕೂ ಇಲ್ಲ. ನೀವು ಚಾರ್ ಹಣ್ಣು ತಿಂದಿರ ನೀವು ಶೇಖರಣ್ಣ? ಚಾರ್ ಹಣ್ಣು ನಂಗೆ ಗರ್ಚನ್ ಹಣ್ಣ. ನಮ್ಮ ಸಂತೋಷ್ ಶೆಟ್ಟಿ, ನಮ್ಮ ಕೈಲ್ಕೆರೆ HM ಅವ್ರು ಸಂತೋಷ್ ಶೆಟ್ಟಿ ಅವ್ರು ಗರ್ಚನ್ ಹಣ್ಣು ಬಗ್ಗೆ ನನ್ನ ಪಪ್ಪನ ಮನೆಗೆಲ್ಲ ಅತ್ಲಾಡಿಗೆಲ್ಲ ಹೋದಾಗ್ಲಿಕ್ಕೆ ಗರ್ಚನ್ ಹಣ್ಣು ತಿಂತಿದ್ದೆ ನಾನು. ಭಾರಿ ಒಂಥರ ಹುಳಿ ಅದಕ್ಕೆ ಉಪ್ಪಿನಕಾಯಿ ಮಾಡ್ತಾರೆ. ಗರ್ಚನ್ ಹಣ್ಣಿಗೆ ಎಂತ ಅಂತಾರೆ ಶರತ ಬೇರೆ?
ಗರ್ಚನ ಹಣ್ಣೆ ಅಂತ ಹೇಳುದಲ್ಲ, ನಮ್ಮಲ್ಲಿ ಬೇರೆ ಹೆಸರಿಲ್ಲ ನಮಗೆ. ಬಂದದ ಹಣ್ಣು ಜುಳ್ಕನ ಹಣ್ಣು ನಂಗೆ ಗೊತ್ತಾಯ್ತು ಸಂತೋಷ್ ಶೆಟ್ರೆ. ಬಂದದ ಹಣ್ಣು ಅಂದ್ರೆ ನಂಗೆ ಎಂತಂದು ಗೊತ್ತಿಲ್ಲ. ಬಂದದ ಹಣ್ಣು ಅಂದ್ರೆ ಗೊತ್ತಿಲ್ಲ. ಓಕೆ, ಉಷಾಕ ನಮ್ಮ ಉಜ್ರಂಗ್ ಇದ್ರೀಗ ಅವರು ಗರ್ಚನ ಹಣ್ಣಿನ ಬಗ್ಗೆ ಹಾಕಿರ. ಗರ್ಚನ ಹಣ್ಣು ಬಗ್ಗೆ ಸಂತೋಷ್ ಮಾಸ್ಟರ್ ಹೇಳ್ರೆ ಗರ್ಚನ ಹಣ್ಣು. ಓಕೆ, ನಮ್ಮ ಲೋಕೇಶ್ ಕುಂದಾಪುರ್, ಅಂಕದಕಟ್ಟೆ ಲೋಕೇಶ್ ಅಣ್ಣ ಇದ್ರ ಲೈವಲ್ಲಿ. ನಮ್ಮ ಬಾಬಿ ಅಕ್ಕ ಇದ್ರೆ, ಶಶಿ ಆಲ್ದೂರು, ಚಿಕ್ಕಮಂಗ್ಳೂರಿನ ಒಬ್ಬ ಬಹಳ ಸರದಾಯಿ ಮಿತ್ರ. ಕೆಸ್ಕೂರ್ ಹಣ್ಣ ಅದೆಲ್ಲ ಶೇಖರಣೆ ಕರೆಕ್ಟ್. ಪ್ರವೀಣ್ ಯಕ್ಷಮಠರ್ ಇದ್ರು, ನಮ್ಮ ಟೀಮ್ ಅಭಿಮತದ ಅಗ್ರೇಸರ ಸಂಚಾಲಕ ಪ್ರವೀಣ್ ಯಕ್ಷಮಠರ್. ಅವರಿಗೆ ಜಾಸ್ತಿ ಹಣ್ಣೆಲ್ಲ ಗೊತ್ತಿಲ್ಲ. ಎಂತಕಂದ್ರೆ ಅವರು ಹೊಳಿ ಬದಿ ಮತ್ತು ಸಮುದ್ರ ಬದಿ, ಅವರಿಗೆ ಮೀನಿನ ಹೆಸರು ಯಾವ್ದು ಕೇಂದ್ರೆ ಅದು ಗೊತ್ತಾಗ್ಕೋ ಸಾಕು. ಹಣ್ಣಿನ ಹೆಸರು ಅವ್ರಿಗೆ ಗೊತ್ತಿದ್ದ ಚಾನ್ಸ್ ಇಲ್ಲ ಅಲ್ಲ ಶಾರದಾ? ಆ ಜನಿಗೆ ಗೊತ್ತಿಲ್ಲ. ನಮ್ಮ ಡಿ ಸಿ ಉಮೇಶ್ ಶೆಟ್ರ ಬೆಲ್ಕುತ್ರಿ ಹಣ್ಣು ಕುಂದಾಪುರ ಹಣ್ಣಿನ ರಾಯಭಾರಿ. ಬೆಲ್ಕುತ್ರಿ ಹಣ್ಣು ರಾಯಭಾರಿ ಅದು ಎಂತ ನಾವು ಕಾಣ್ಲಲ್ಲ ಬರ್ರೆ. ಎಂತ ಬೆಲ್ಕುತ್ರಿ ಹಣ್ಣು ಅಂದ್ರೆ ನಂಗೆ ಗೊತ್ತಿಲ್ಲಲ್ಲ. ಎಂತ ಹಣ್ಣದ? ನೆಲ್ಲಿಕಟ್ಟೆ ಕಿರಣ್ ರೈ ನಮಸ್ಕಾರ. ಪ್ರವಣೇಶ್ ಶೆಟ್ರ ನಮಸ್ಕಾರ. ಸುಬ್ರಹ್ಮಣ್ಯ ಶೆಟ್ರ ನಮಸ್ಕಾರ. ಹಾಯಿನ ಹಣ್ಣು ಗಮ್ ಹಚ್ಚಿ ಗಾಳಿಪಟ ಮಾಡಿ. ಹಾ ಕರೆಕ್ಟ್, ಎಕ್ಸಾಕ್ಟ್ಲಿ. ಸೂರ್ಯ ಹಣ್ಣೆಲ್ಲ ಬಂದು ಹೋಯ್ತದ, ಅದು ಪಟಪಟ ಎಲ್ಲರಿಗೂ ಗೊತ್ತಿಪ್ಪ ಹಣ್ಣ. ಹಾಯಿನ ಹಣ್ಣಿನ ಗಮ್ಮನ ಹಚ್ಚಿ ನಾವು ಗೂಡ್ದೀಪ ಮಾಡ್ತಿತ್ತು ರಾಜೇಶ್ ಕಾಂಚನ್ರೆ. ಯಕ್ಷಗಾನದಲ್ಲೂ ಕುಂದಾಪುರ ಕನ್ನಡ ಇದೆ. ಸುಶಾಂತ್ ಶೆಟ್ರು ಯಕ್ಷಗಾನದಲ್ಲೂ ಕುಂದಾಪುರ ಕನ್ನಡ. ನಮ್ಮ ಇವರು ಮೊಗೆಬೆಟ್ಟು ಪ್ರಸಾದ್ ಮೊಗೆಬೆಟ್ರು ಕುಂದಾಪುರ ಕನ್ನಡದಲ್ಲೇ ಪ್ರತಿ ವರ್ಷ ಯಕ್ಷಗಾನ ಬರೀತಿದ್ರು. ಪ್ರತಿ ವರ್ಷ ಒಂದು ಕಲಾವಿದರನ್ನ ಸೇರಿಸ್ಕೊಂಡು ಅವ್ರು ಯಕ್ಷಗಾನ, ಅದು ಕುಂದಾಪುರ ಕನ್ನಡ ಬಾರದೆ ಇರುವ ಕಲಾವಿದರನ್ನ ಸೇರಿಸ್ಕೊಂಡು ಅವರು ಕುಂದಾಪುರ ಕನ್ನಡದ ಯಕ್ಷಗಾನ ಮಾಡ್ತಾ ಇದ್ರು. ಸುಶಾಂತದ ಬಹುಶಃ ಈ ಸಲ ಯಕ್ಷಗಾನ ಇತ್ತಕ್ಕಂತ ಬಹುಶಃ. ಡಿ ಸಿ ಉಮೇಶ್ ಶೆಟ್ರ್ ಬಹಳ ಗೆಲ್ದಾಗಿದ್ರು. ನಮ್ಮ ಶೋಭಾರಾವ್ ಮಲ್ನಾಡ್ನವರು ಸಾಹಿತಿ, ಒಳ್ಳೆಯ ಲೇಖಕಿ. ಅವರು ಕುಂದಾಪುರ ಕನ್ನಡದ ಬಗ್ಗೆ ಏನೋ ಚರ್ಚೆ ಆತಿತ್ತಲ್ಲ ಅಂತ ಹೇಳಿ ಕಾಣ್ತಾ ಇದ್ರು. ನಮ್ಮ ಭಾಷೆ ಅವರಿಗೆ ಅರ್ಥ ಆಗ್ತೋ ಇಲ್ಲಿ ಗೊತ್ತಿಲ್ಲ. ಚೂರು ಅರ್ಥ ಆಗ್ತಂತ ಎಣಿಸ್ಕಂತ. ಯಾಕಂದ್ರೆ ಚೂರು ಅವರಿಗೆ ಈ ಘಟ್ಟದ ಬದಿಯರಿಗೂ ಮತ್ತೆ ಅಂದ್ರೆ ನಮ್ಮ ಮಲ್ನಾಡಿನರಿಗೂ ಕುಂದಾಪುರದವರಿಗೂ ತುಂಬಾ ಸಂಪರ್ಕ ಇತ್ತು. ಹಂಗಾಗಿ ಶೋಭಾರಾವ್ ಅವರಿಗೆ ನಮ್ಮ ಭಾಷೆ ಅರ್ಥ ಆಗ್ತಂತ ಅನ್ಕಂತೆ ನಾನು. ಹರ್ಕೂರ್ ಚಂದ್ರಶೇಖರ್ ಶೆಟ್ಟರ್ ಲೈವಲ್ಲಿ ಇದ್ರು. ರಾಕೇಶ್ ಪೂಜಾರಿ, ಪ್ರವೀರಾಚಾರ್ಯ ಇದ್ರು ನಮ್ಮ ಬಾರ್ಕೂರ್. ತುಂಬಾ ಜನ ಇದ್ರಿ. ಓಕೆ, ಯಕ್ಷಗಾನದಲ್ಲಿ ಕುಂದಾಪುರ ಕನ್ನಡ ಇದೆ. ಸುಶಾಂತ್ ಅಡ್ಡಿಲ್ಲ. ಹಂಗಾರೆ 8 ಗಂಟೆ ಇನ್ನೊಂದು 7 ನಿಮಿಷ ಮಾತಾಡುವ. ಕುಂದಾಪುರ ಕನ್ನಡ ದಿನಾಚರಣೆನ ನಾನು ಅದೇ ಹೇಳಿದೆ, ಮತ್ತೆ ಅದನ್ನೇ ಹೇಳ್ತೆ ಅಂತ ಹೇಳ್ಬೇಡಿ. ಈ ಸಾರಿ ನೀವು ಎಲ್ಲಿ ಬೇಕಾದ್ರೆ ಆಚರಣೆ ಮಾಡಿ, ಹ್ಯಾಂಗ್ ಬೇಕಾದ್ರೆ ಆಚರಣೆ ಮಾಡಿ. ನಮ್ಮ ದಿನೇಶ್ ತೀರ್ಥಹಳ್ಳಿಯರು ಬಂದ್ರೀಗ. ದಿನೇಶ್ ಅಣ್ಣ ಬನ್ನಿ, ನೀವು ಸುದ್ದಿಲ್ಲ, ನಿಮ್ದು ಸಿಕ್ಲಿಲ್ಲ, ಮದುವೆ ಮೇಲೆ ನಮ್ಮ ಕೈಗೆ ಸಿಕ್ಕುದಿಲ್ಲ ಅಂತಿದ್ರಿ ನೀವು. ಎಲ್ಲಿ ಬೇಕಾದ್ರೆ ಹ್ಯಾಂಗ್ ಬೇಕಾದ್ರೆ ಆಚರಣೆ ಮಾಡಿ. ಒಂದು ಗಿಡ ನಡಿ ಈ ಸಲ ಅದನ್ನು ದೊಡ್ಡ ಅಭಿಯಾನ ಮಾಡುವ. ನಾವು ಅದನ್ನ ನಮ್ಮ ಇಡೀ ಟೀಮ್ ಅಭಿಮತದವರು 1,000 ಗಿಡ, ಮಿನಿಮಮ್ 1,000 ಗಿಡಗಳನ್ನ ನಾವು ನಡ್ತಿತ್ತು. ನಾವು ನಮ್ಮ ಮನೇಲೆ ನಡ್ಕಂಬ, ಸ್ವಾರ್ಥ ಇರಲಿಲ್ಲ ನಮ್ಗೆ. ಆ ಗಿಡ ನಡುವ, ಗಿಡದೊಟ್ಟಿ ಒಂದು ಫೋಟೋ ತಕಂಬ, ಆ ಫೋಟೋ ತಕೊಂಡು ಫೇಸ್ಬುಕ್ಗೆ ಹಾಕುವ, ಅದಕ್ಕೆ 4 ಜನ ಬಂದು ಲೈಕ್ ಮಾಡ್ಲಿ, ಈ ಸ್ವಾರ್ಥ ಇಟ್ಕಂಬ. ಆ ಸ್ವಾರ್ಥ ಇಟ್ಕೊಂಡಾದ್ರೂ ನಾವೊಂದು ಗಿಡ ನಡುವ, ಸೆಲ್ಫಿಗೋಸ್ಕರ ಅನ್ನೋದ್ರು ಒಂದು ಗಿಡ ನಡುವ ಅಂತೇಳಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು. ಬೆಲ್ಪುತ್ರಿ ಹಣ್ಣು ಗಿಳಿಯಾರು ಗುಡ್ಡೆಯಲ್ಲಿ ತುಂಬಾ ಇದೆ, ನೀವು ನೋಡಿದ್ದೀರಾ? ಆದರೆ ಅದನ್ನ ಬುಕ್ಕನ ಕಾಯಿ ಅಂತೇಳಿ ಹೇಳಿ ಒಂದಿತ್ತು, ಅದ ಗೊತ್ತಿಲ್ಲ ನಂಗೆ. ನಮ್ಮ ನಿಶಾಂತ್ ಅಲ್ಲ, ನಿತೇಶ್ ಅಲ್ಲ ಇರ್ಕಿಲ್ಲ ನಮ್ಮ ಇದ್ರ ಲೈವ್ ಅಲ್ಲಿ. ಹುಲಿಯಾದ ಕಾಳ. ಓಕೆ, IM ಜಯರಾಮ್ ಶೆಟ್ರ ಯಕ್ಷಗಾನದ ಕ್ಯಾಸೆಟ್ ಯಕ್ಷಗಾನ ಕರೆಕ್ಟ್. ಗಿರುವಾಡಿ ಶರತ್ ಹೇಳದ್ದು. ಓಕೆ, ಸರಿ. ಹಂಗಾರೆ ಲೈವ್ ಅಲ್ಲಿ ಇದ್ದದಕ್ಕೆ ಇವತ್ತೇನು ದೊಡ್ಡ ವಿಷಯ ಇರಲಿಲ್ಲ, ಸುಮ್ಮನೆ ಜೋರ್ ಮಳೆ, ಒಂಥರ ಪುನರ್ವಸು ಮಳೆ, ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಕುಂದಾಪುರ ಕನ್ನಡದ ದಿನಾಚರಣೆ ಬಗ್ಗೆ ಒಂಚೂರು ನಿಮ್ಮ ಹತ್ರ ಮಾತಾಡುವ ಅಂತ ಹೇಳಿ ನಾನು ಲೈವ್ ಬಂದಿದ್ದೆ. ಒಂದು 5 ನಿಮಿಷ ಇದ್ದೆ. ಬೇರೆ ವಿಷಯದ ಬಗ್ಗೆ ಇನ್ನೊಂದು, ನಾನು ತುಂಬಾ ಜನ ಪಬ್ಲಿಕ್ ಮಿರರ್ ವಿಡಿಯೋಸ್ಗಳಿಗೆ ಬರ್ತಾ ಇಲ್ಲ ಯಾಕೆ ಅಂತೇಳಿ ಕೇಳ್ತಾ ಇದ್ರು ಅಂತೇಳಿ ನಾನು ಹೇಳಿದೆ. ನಾನೊಂದು ಇನ್ನೊಂದು ಒಂದು 10-15 ದಿವಸ ಬುಕ್ಕಿ ಹಣ್ಣು ಬೇರೆ ಮಾರ್ರೆ, ಅದೆಲ್ಲ ಹೆಬ್ಬಾಡಿ ಸುದ್ದಿ ಶೆಟ್ಟಿ ಕರೆಕ್ಟಾ,
ಅದಲ್ಲ ಅಲ್ಲ, ಬೆಲ್ಲ ಪ್ಲಸ್ ಕುತ್ರಿ, ಬೆಲ್ಲಕ್ಕಿಂತ ಸಿಹಿಯಾದ ಹಣ್ಣು. ಹೌದಾ? ಅದು ಗಂಗಮ್ಮನ ಹಣ್ಣು ಅಂದೇಳಿ ನಾವು ಒಂದು ಕರೀತು, ಅದು ಬೇರೆ ಅದು ಅಶ್ವಿನಿ ಅಕ್ಕ ಹಂಗಾರೆ, ನಂಗೆ ಗೊತ್ತಿಲ್ಲ. ನಮಸ್ತೆ. ನಿಶಾಂತ್ ಅಣ್ಣ ನಮಸ್ಕಾರ. ನಮಸ್ಕಾರ. ಓಕೆ, ನಮ್ಮ ಡಿ ಸಿ ಉಮೇಶ್ ಶೆಟ್ಟಿ 8:30 ತನಕ ಮುಂದುವರಿಯಲಿ ಅಂದೇಳಿ ಅಡ್ಡಿಲ್ಲ. ಅಲ್ಲ, ನಾನು ವಿನಾಯಕ ಹೋಟ್ಲಂಗೆ ಉದ್ದಿನ ದೋಸೆ ಮಾಡೋಕೆ ಹೇಳಿದಿ, ಅವ್ರಿಗೆ ಕಡೆಗೆ ಮತ್ತೆ ಲೇಟ್ ಹೊರದು ಖಾಲಿ ಆಗ್ತದೆ, ಭಯಂಕರ ಡಿಮ್ಯಾಂಡ್ ಇತ್ತು. ಹಂಗೆ ನಾನು 8 ಗಂಟೆಗೆ ಕ್ಲೋಸ್ ಮಾಡ್ತೇವೆ. ಉಮೇಶ್ ಶೆಟ್ರೆ, ಸೂರ್ಯ ಹಣ್ಣು ಗೊತ್ತಿಲ್ಲದೆ ಇರುತ್ತಾ ಸತೀಶ್ ಶೆಟ್ರೆ? ಸೂರ್ಯ ಹಣ್ಣೆಲ್ಲ ಭಯಂಕರ ಫೇವ್ರೆಟ್ ಹಣ್ಣದು. ಶ್ರೀನಿಧಿ ಭಟ್ ಇದ್ರ ಲೈವಲ್ಲಿ. ಓಕೆ, ಬೇರೆ ಯಾರು ಕುಂದಾಪುರ ಕನ್ನಡದ ಬಗ್ಗೆ ಏನಾದ್ರು ನಿಮಗೆ ಗೊತ್ತಿರುವ ವಿಶೇಷವಾದ ಸಂಗತಿ ಇದ್ರಿಗೆ? ಮೊನ್ನೆ ನಮ್ಮ ಹತ್ರ ತುಂಬಾ ಕಥೆಗಳನ್ನ, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ಕಥೆಗಳನ್ನ ಕೇಂಡದ್ದಕ್ಕೆ ಎಷ್ಟು ಜನ ಕಥೆಗಳನ್ನು ಕಳಿಸಿದ್ರು ಅಂತ ಹೇಳಿದ್ರೆ, ನಾನು ಮೊನ್ನೆ ಅದೇ ಬರ್ದೆ. ಗಂಗಮ್ಮ ಅಂದ್ರೆ ಬೆಂಗಳೂರಿನ ಒಂದು ಹೆಂಗಸಿನ ಹೆಸರು. ಅದು ಗಂಗಮ್ಮ. ಈ ಡಿ ಸಿ ಶೆಟ್ರೆ ಅಲ್ಲ, ಬೆಂಗಳೂರಿನ ಒಂದು ಹೆಂಗಸಿಗೆ ಮಾತ್ರ ಗಂಗಮ್ಮನ ಹೆಸರು ಹುಡುದ ಡಿ ಶೆಟ್ರೆ? ಹಂಗಾರೆ ನೀವು ನಿಮ್ಗೆಲ್ಲ ಗೊತ್ತಿಪ್ಪು ಸಾಕು, ಬೆಂಗಳೂರಿನಲ್ಲಿ ಒಂದು ಹೆಂಗಸ. ಇಲ್ಲೆಲ್ಲ ನಮ್ಮೂರಲ್ಲೆಲ್ಲ ಗಂಗಮ್ಮನ್ 1000 ಜನ ಇದ್ರು. ಲತಕ್ಕ ಇದ್ರು, ನಮ್ಮ ಲತಾ ಸಂತೋಷ್ ಶೆಟ್ಟಿ, ಮುದ್ದು ಮನೆಯವರು, ಒಳ್ಳೆ ಸಾಹಿತಿ. ಅವ್ರದ್ದು ಒಂದು ಪುಸ್ತಕ ನಾನೇನು ಚೂರು ಲೇಖನ ಓದ್ತಾ ಇದ್ದೆ, ಪೂರ್ತಿ ಓದ್ರ ಮೇಲೆ ಬರೀಕ ಅಂತ ಹೇಳಿದ್ದೆ. ಇಲ್ಲ ಇತ್ತು ನಮ್ಮ ಹತ್ರ ಪುಸ್ತಕ ಅದು. ಲತಕ್ಕ, ಬಾಂಬೆನಲ್ಲೊಂದು ನಿಮ್ಮ ನೀವೆಲ್ಲ ಒಂದು ಸೇರಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಒಂದು ಮಾಡ್ಕ ನೀವು. ನಾನು ಆದರ್ಶ ಅಣ್ಣ ಹತ್ರ ಮಾತಾಡಿದೆ, ಅವ್ರು ಮಾತಾಡ್ತಾ ಇದ್ರು, ನೀವೆಲ್ಲ ಸೇರಿ ಮಾಡ್ಕ. ಎಂತ ಮಾಡ್ತೀರಿ, ನಾನು ನಿಮ್ಗೆ 6 ಕಡೆಗೆ ಫೋನ್ ಮಾಡ್ತೀವಿ, ಮಾತಾಡುವ. ಇನ್ನೀಗ ನಮ್ಮ ಅನಂತ್ ಹೊಳ್ರಿದ್ರು, ಸುಪ್ರೀತ್ ಹರೀಶ್, ದ್ಯಾವಣಿ ಹಣ್ಣು, ವಿಶ್ವನಾಥ್ ಶೆಟ್ಟಿ ಸಲ್ಕೋಡ್, ಇದು ಹೊಸ ಹಣ್ಣು ಮಾರ ಇದು. ಈ ಹಣ್ಣಿನ ಹೆಸರೇ ಒಂದ್ರೆ ಗೆಲ ಇತ್ತು, ದ್ಯಾವಣಿ ಹಣ್ಣು ಅಂದಳಿ ಕಾಣಿ. ನಮ್ಗೆ ಗೊತ್ತಿಲ್ಲ ಕಾಣಿ, ಚೌಣಿ ಹಣ್ಣು ಅಂದಳಿ ಇಲ್ಲ, ದ್ಯಾವಣಿ ಹಣ್ಣು ಅದು. ನಮ್ಮ ಅಶ್ವಿತ್ ಕೊಡ್ಲಾಡಿ ಅವರು ಬೇರೆ ಶ್ರೀ ಜನರಲ್ ಸ್ಟೋರ್ ಶಂಕರನಾಡ ಐಡಿಯಲ್ಲಿ ಬಂದಿರ. ಲತಕ್ಕ ಒಂದು ಮಾಡಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಮಾಡಿ. ಹೆಂಗಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದು ಅಡಿಗೆದು ಒಂದು ನಮ್ಮ ಕುಂದಾಪುರ ಕನ್ನಡದ ಅಥವಾ ನಮ್ಮ ಈ ಪ್ರದೇಶದಲ್ಲಿ ಮಾಡ್ತಿದ್ದ ಅಡಿಗೆ ಬಗ್ಗೆ ನೀವೆಲ್ಲ ಮಾಡಿ, ಅದ್ರ ಬಗ್ಗೆ ಏನೋ ಒಂದು ಕಾರ್ಯಕ್ರಮ ಮಾಡೋದು, ಒಂದು ಕಾಂಪಿಟೇಷನ್ ಇಟ್ಕೊಂಡು, ಅಥವಾ ಒಂದು ಕುಂದಾಪುರ ಕನ್ನಡದ ಜನಪದ ಹಾಡುಗಳ ಬಗ್ಗೆ ಒಂದು ಸ್ಪರ್ಧೆ ಇಟ್ಕೊಂಡು, ಆ ಥರ ಎಂಥವ್ರು ಒಂದು ಮಾಡಿ. ಲತಕ್ಕ ಅರಿಶಿಣ ಇರುತ್ತಂತ ದ್ಯಾವಣಿ ಹಣ್ಣ. ಪಬ್ಲಿಕ್ ಮಿರರ್ ಬಗ್ಗೆ ಹೇಳಿ ಅಂತೇಳಿ ನಮ್ಮ ಕಿಶೋರ್ ಆರಿಗರು ಕೇಳ್ತಾ ಇದ್ರು. ಪಬ್ಲಿಕ್ ಮಿರರ್ ಬಗ್ಗೆ ಬೇರೆ ಸಬ್ಜೆಕ್ಟ್. ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಬ್ರು ಹೇಳಿದ್ರು, ಎಲ್ಲಿದ್ದಾನೆ ವಸಂತ್ ಗಿಳಿಯಾರೀಗ, ಅವನ ಸತ್ಯಶೋಧನ ವರದಿ ಎಲ್ಲಿ ಅಂತೇಳಿ. ಸರಿಯಾದ ಸಮಯಕ್ಕೆ, ಯಾಕಂದ್ರೆ ಕೆಲವ್ರ ಜೊತೆ ವಾದ ಮಾಡಕ್ಕಾಗಲ್ಲ, ಈಡಿಯಟ್ಗಳ ಜೊತೆ ವಾದ ಮಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ನಾನು ಯಾರ ಬಗ್ಗೆನೂ ಬೈಯೋದಲ್ಲ, ನಾನು ಅಂದ್ಕೊಂಡಿರೋದು. ಪಬ್ಲಿಕ್ ಮಿರರ್ನ ವಿಡಿಯೋಗಳು ಬರುತ್ತೆ, ಪರ್ಟಿಕ್ಯುಲರ್ ಆಗಿ ಆ ಸಬ್ಜೆಕ್ಟ್ ಬಗ್ಗೆ. ನಮ್ಮ ಕಿಶೋರ್ ಆರಿಗರು ಕೇಳಿದ ಪ್ರಶ್ನೆ ನಾನು ಹೇಳೋದು, ಆ ಸಬ್ಜೆಕ್ಟ್ ಬಗ್ಗೆ ಯಾರೋ ಮೊನ್ನೆ ಒಬ್ರು ಯೂಟ್ಯೂಬ್ನಲ್ಲಿ ಕೇಳಿದ್ರಲ್ಲ, ಅವನು ಮಾತಾಡ್ತಾ ಇಲ್ಲ. ನಾನು ಮಾತಾಡೋದೇ ಅವರಿಗೆ ದೊಡ್ಡ ಇದಾಗಿದೆ, ವಿಷಯ ಆಗಿದೆ. ಅದು ಮಾತಾಡ್ತೀನಿ, ಸ್ವಲ್ಪ ಟೈಮ್ ಬೇಕು ನನಗೆ. ಅದನ್ನ ಈಗ ನಡೀತಾ ಇರುವಂಥ ಪ್ರೋಸೆಸ್ಗಳನ್ನ ಇಟ್ಕೊಂಡು ನಾನು ಮಾತಾಡ್ತೀನಿ. ಅದರ ಕನ್ಕ್ಲೂಷನ್ ಎಪಿಸೋಡ್ಗಳು ಒಂದಿಷ್ಟು ಬಾಕಿ ಇದೆ, ಅದ್ರ ಕೆಲಸನೂ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಡ, ನಾವು 100% ಮಾಡ್ತೀವಿ. ಮತ್ತೆ ಬಹಳ ಪಾಸಿಟಿವ್ ಆದ ರಿಪೋರ್ಟ್ಗಳನ್ನ ನಿರೀಕ್ಷೆ ಮಾಡ್ತಾ ಇದ್ವಿ. ಎಲ್ಲ ಏನು ಜನರ ತಲೆ ಕೆಡಿಸುವಂತ ಚರ್ಚೆಗಳನ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆಲ್ಲ ಸರಿಯಾದ ಉತ್ತರವನ್ನ ಕಾಲವೂ ಕೊಡ್ತದೆ. ನಾವು ಆ ಕಾಲ ಕೊಟ್ಟ ಉತ್ತರ ಏನು ಅಂತೇಳಿ ನಾವು ಕೊಡ್ತೀವಿ. ಆ ಸಬ್ಜೆಕ್ಟ್ ಅನ್ನು ಇಲ್ಲಿ ಬಿಡೋಣ ಕಿಶೋರ್ ಅವರಿಗೆ, ಮತ್ತೆ ಬೇರೆ ದಿನ ನಾನು ಅದ್ರ ಬಗ್ಗೆ ಮಾತಾಡ್ತೆ. ಥ್ಯಾಂಕ್ ಯು. ಈಗ 8 ಗಂಟೆ ಆತ ಬಂತು. ಹಾಯ್ ಅಣ್ಣ ಅಂತೇಳಿ ಚಂದ್ರು ಶೆಟ್ಟಿ ಮೆಸೇಜ್ ಮಾಡಿರು. ನಮ್ಮ ಅಂಪಾರ್ ಮಂಜನಾಥ್ ಶೆಟ್ರ್ ಇದ್ರು, ನಮ್ಮ ಗುರುವಾಯನಕೆರೆ ಶಶಿ ಅಣ್ಣ ಇದ್ರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ರಿಕ್ವೆಸ್ಟ್, ಆಲ್ಮೋಸ್ಟ್ ನೀವೆಲ್ಲ ಬೈಕಲ್ಲಿ ಓಡಾಡ್ತೀರಿ, ಕಾರಲ್ಲಿ ಓಡಾಡ್ತೀರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡ್ತೀರಿ. ಎಲ್ಲರೂ ಕೂಡ ಈ ಮಳೆಗಾಲದಲ್ಲಿ
ಅತ್ಯಂತ ಸುರಕ್ಷಿತವಾಗಿ ಡ್ರೈವ್ ಮಾಡಿ. ನೀವು ಡ್ರೈವ್ ಮಾಡುವಾಗ ಯಾವುದೋ ಒಂದು ಸ್ಕೂಲ್ಗೆ ಹೋಗೋ ಮಗು ನಡ್ಕೊಂಡು ಹೋಗ್ತಾ ಇರುತ್ತೆ, ಅಥವಾ ರೋಡಿನ, ಈಗ ನಮ್ಮಲ್ಲೆಲ್ಲ ನ್ಯಾಷನಲ್ ಹೈವೇ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನೀರು ನಿಂತಿದೆ ಅಂತ ಗೊತ್ತಾಗೋದಿಲ್ಲ. ಅಲ್ಲೆಲ್ಲ ನೀವು ಗಾಡಿ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾಕಂದ್ರೆ ಅದರಿಂದ ನಾನು ಕೂಡ ನೋವನ್ನು ಅನುಭವಿಸಿದೆ ನನ್ನ ಜೀವನದಲ್ಲಿ ಕೂಡ. ಹಾಗಾಗಿ ತುಂಬಾ ಜಾಗರೂಕರಾಗಿ ಡ್ರೈವ್ ಮಾಡಿ. ಈ ಮಳೆಗಾಲದಲ್ಲಿ ನಮಗೆ ಯಾವ ಕೆಟ್ಟ ಸುದ್ದಿಗಳು ಬರದೇ ಇರಲಿ, ಪ್ರತಿದಿನ ಒಳ್ಳೆ ಸುದ್ದಿಗಳೇ ನಮ್ಮ ಕಿವಿಗೆ ಬೀಳಲಿ. ಯಾರ ಬಗ್ಗೆಯೂ ನಾವು ಕೆಟ್ಟದ್ದನ್ನು ಬಯಸೋದು ಬೇಡ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಇವತ್ತಿನ ಲೈವ್ ಅನ್ನು ಮುಗಿಸ್ತೀನಿ. ಕುಂದಾಪುರ ಕನ್ನಡದ ದಿನಾಚರಣೆ ಮುಗಿಯೋ ತನಕ ನಾನು ಬೇರೆ ಬೇರೆ ದಿನಗಳಲ್ಲಿ ಲೈವಿಗೆ ಬರ್ತೀನಿ, ಮಾತಾಡ್ತಾ ಇರ್ತೀನಿ. ನಮ್ಮ ಕುಂದಾಪುರ ಕನ್ನಡದ ವಿಷಯದ ಒಂದು ಸಬ್ಜೆಕ್ಟ್ ಇಟ್ಕೊಂಡೆ ನೆಕ್ಸ್ಟ್ ನಾನು ಬರುವ ವಾರ ಲೈವ್ ಬರ್ತೆ. ಡಿ ಸಿ ಉಮೇಶ್ ಶೆಟ್ಟರಿಗೆ 8:30 ತನಕ ಮುಂದೂಡಿಕೆ ಮಾಡೋಣ ಅಂತೇಳಿ ಒಂದು 2-3 ನಿಮಿಷ ಮಾತಾಡುವ. ಡಿ ಸಿ ಉಮೇಶ್ ಶೆಟ್ಟರ್ ಅಡ್ಡಿಲ್ಲ. ನಮ್ಮ ಹಳ್ಳಿ ಭಾಗದಲ್ಲಿ ನಿಮ್ಮ ಒಳ್ಳೆಯ ಕಾರ್ಯಕ್ರಮ ಮಾಡಿ. ಸುರೇಶ್ ನಾಯ್ಕ್, ನಿಮ್ದು ಯಾವ ಹಳ್ಳಿ ಸುರೇಶ್ ನಾಯ್ಕರೇ? ನನಗೆ ಒಂದು ಮೆಸೇಜ್ ಮಾಡಿ. ಒಂದು 100 ಗಿಡ ತಗೊಂಡು ಬತ್ತೆ ನಿಮ್ಮ ಊರಿಗೆ. ನಿಮ್ಮ ಊರಿನ ಫ್ರೆಂಡ್ಸನ್ನ ಸೇರಿಸಿ ಇದೇ ವಾರದಲ್ಲಿ ಒಂದು ಒಳ್ಳೆ ಒಂದು ಗಿಡ ನೆಡುವ ಕಾರ್ಯಕ್ರಮ, ಅದು ಒಂದು 100 ಮಕ್ಕಳಿಗೆ ಆ 100 ಒಳ್ಳೆ ಗಿಡಗಳನ್ನು ಕೊಡೋ ಕಾರ್ಯಕ್ರಮ ಮಾಡುವ. ಗಿಡಗಳನ್ನು ಜನಸೇವಾ ಟ್ರಸ್ಟ್ನವರು ಕೊಡ್ತಾರೆ. ಅದು ಒಳ್ಳೆ ಗಿಡ, ಫಾರೆಸ್ಟ್ನ ಅಲ್ಲೇನು ಇಟ್ಕೊಂಡಿದಾರಲ್ಲ ಆ ಗಿಡ ತಗೊಂಡು ಬಂದು ಕೊಡೋದಲ್ಲ. ನಾವು ಅದಕ್ಕೆ ಅಮೌಂಟನ್ನು ಕೊಟ್ಟು ನರ್ಸರಿಗೆ ಹೋಗಿನೇ ಗಿಡ ತಗೊಂಡು ಬಂದು ಕೊಡೋದು. ನಿಮ್ಮ ಊರಿನಲ್ಲಿ 100 ಮರಗಳಾಗಲಿ ಜನಸೇವಾ ಟ್ರಸ್ಟ್ನ ಹಸಿರು ಕಾರ್ಯಕ್ರಮ, ಹಸಿರು ಅಭಿಯಾನದ ಕಾರಣಕ್ಕೆ ಅಂತ ಹೇಳ್ತಾರೆ. ಸುರೇಶ್ ನಾಯ್ಕ ನಂಗೆ ಇನ್ಬಾಕ್ಸ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಅಜಿತ್ ಪ್ರಸಾದ್ ರೈ ನಮಸ್ಕಾರ. ಜನಸ್ನೇಹಿ ಸೇವಾ ಬಳಗಕ್ಕೆ ನಮಸ್ಕಾರ. ಹೆರಂಜೆ ಯುವರಾಜ್ ಶೆಟ್ಟಿಗೆ ನಮಸ್ಕಾರ. ಉತ್ಸವ್ ಶೆಟ್ಟಿಗೆ ನಮಸ್ಕಾರ. ಒಳ್ಳೇದಾಗಲಿ ವಸಂತನ ಎಲ್ರಿಗೂ ಅಂತೇಳಿ. ಕರೆಕ್ಟ್ ಉತ್ಸವ, ನೀನು ಬೈಕಲ್ಲಿ ಓಡಾಡೋದಕ್ಕೆ ಒಂಚೂರು ಜಾಗೃತಿ ಮರೆಯ, ಜಾಗೃತಿ ಮಾಡ್ಕೊಂಡು ಓಡಾಡಿ. ಅರುಣ್ ಕುಮಾರ್ ಲೈವಲ್ಲಿದ್ದರು. ಆಲ್ಮೋಸ್ಟ್ ಬಹುಶಃ ಇಲ್ಲಿಗೆ ಚರ್ಚೆ ಮುಗಿಸುವ, ಬೇರೆ ಯಾವ ಮೆಸೇಜ್ ಕಾಣ್ತಿಲ್ಲ. ಕುಂದಾಪುರ ಕನ್ನಡದ ಬಗ್ಗೆ ಒಂದು ಯಾವ್ದಾದ್ರು ಒಂದು ಪೋಸ್ಟರ್ ಬಂದರೆ ಅದನ್ನು ಶೇರ್ ಮಾಡಿ. ಈ ಸೋಮವಾರದಿಂದ, ನಾಳೆ ಒಂದು ಶನಿವಾರ, ನಾಡದು ಆದಿತ್ಯವಾರ, ಆಚೆ ನಾಡದು ಸೋಮವಾರದಿಂದ ಅದರ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಸ್ಟಾರ್ಟ್ ಆಗುತ್ತೆ. ಈ ಸಾರಿ ನಮ್ಮ ಕುಂದಾಪುರದ ಕಲಾಕ್ಷೇತ್ರದವರು ಕಿಶೋರ್ ಕುಂದಾಪುರ ಮತ್ತೆ ಅವರ ಸ್ನೇಹಿತರು ಒಂದು ಕುಂದಾಪುರ ಕನ್ನಡದ ದಿನಾಚರಣೆಯ ಪ್ರಯುಕ್ತ ಒಂದು ಗ್ರಾಮೀಣ ಕ್ರೀಡಾಕೂಟವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಜನ ಬರಬೇಕು ಅಂದ್ರೆ, ಇಷ್ಟು ಮಳೆ ಇದ್ರೆ ಹೆಂಗೋ ಗೊತ್ತಿಲ್ಲ, ಬಟ್ ಒಂದು ದೊಡ್ಡ ಪ್ರೋಗ್ರಾಮಿಗೆ ಮುನ್ನುಡಿ ಬರಿತಾ ಇದ್ದಾರೆ ಅವರು. ನಾನು ಕೂಡ ಮೀಟಿಂಗಿಗೆ ಹೋಯ್ದೆ. ನಮ್ಮ ಸುನಿಲ್ ಪಾಂಡೇಶ್ವರ್, ನಾವು ಉದಯ್ ಶೆಟ್ಟಿ ಪಡುಕೆರೆ ನಾವೆಲ್ಲ ಹೋಯ್ತು. ನಮ್ಮ ರಾಘವೇಂದ್ರ ಚಾತ್ರಮಕ್ಕಿ ಅವ್ರು ಇದರಲ್ಲಿ ಇದ್ದಾರೆ, ಲೈವಲ್ಲಿ ಇದ್ದಾರೆ. ಚಾತ್ರಮಕ್ಕಿ ಅವ್ರು, ನೀವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಆ ಲೋಗೋನ ನೋಡ್ತಾ ಇದ್ರೆ, ಆ ಲೋಗೋನ ಕ್ರಿಯೇಟ್ ಮಾಡಿದ್ದೆ ರಾಘವೇಂದ್ರ ಚಾತ್ರಮಕ್ಕಿ. ಅದನ್ನೊಂದು ಸಣ್ಣ ಟೈಮಲ್ಲಿ ಬಹಳ ಎಫೆಕ್ಟಿವ್ ಆಗಿ ಅದನ್ನ ಕ್ರಿಯೇಟ್ ಮಾಡಿ ಕೊಟ್ಟವ್ರು ನಮ್ಮ ಚಾತ್ರಮಕ್ಕಿ. ಬಹಳ ಬ್ರಿಲಿಯಂಟ್ ಅವರು. ಮತ್ತು ಕುಂದಾಪುರ ಕನ್ನಡ ದಿನಾಚರಣೆಗೆ ಸಂಬಂಧಪಟ್ಟಾಗೆ ಯಾವುದೇ ಪೋಸ್ಟರ್ ಹೇಳಿದ್ರೆ ಅದಕ್ಕೆ ಅಮೌಂಟ್, ದುಡ್ಡು ಗಿಡ್ಡು ಅಂತ ಹೇಳಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಇಮಿಡಿಯೇಟ್ಲಿ ಮಾಡಿ ಕಳಿಸಿ ಕೊಡ್ತಾರೆ. ಕುಂದಾಪುರ ಕನ್ನಡದ ಬಗ್ಗೆ ನಮ್ಮ ಪ್ರವೀಣ್ ಯಕ್ಷಿಮಠರು, ನಮ್ಮ ಸಫಲ್ ಶೆಟ್ರು ಸೇರಿ ತಂದ ಪುಸ್ತಕಗಳಿಗೆ ಸುರ್ಗಿ ಹೋಗು, ಅಬ್ಬಿಗೊಂದು ಕಾಗದ, ಈ ತರ ಪುಸ್ತಕಗಳೆಲ್ಲ ಕವರ್ ಪೇಜ್ ಮಾಡಿದವರು ಅವರು. ನಮಸ್ಕಾರ ಚಾತ್ರಮಕ್ಕೆರೆ. ರಾಜೀವ್ ಕುಮಾರ್, ನಿಮ್ಮ ಅಭಿಮತ ತಂಡದಿಂದ ನಮ್ಮ ಬೈಂದೂರಿಗೆ ಒಂದೊಳ್ಳೆ ಕಾರ್ಯಕ್ರಮ ಕೊಡಿ ಕಾಂಬೋ ಅಂತೇಳಿ ಮಾಡುವ. ನಾವು ಒಂದಿಷ್ಟು ಗಿಡ ತಗೊಂಡು ಬತ್ತು ನಡುವ. ನೀವು ಕರೀನಿ, ನೀವು ಕರೋದು ಹೆಚ್ಚ, ನಾವು ಒಬ್ಬದ ಹೆಚ್ಚ. ನಮ್ಮ ಅಣ್ಣಯ್ಯ ಕುಲಾಲ್ರಿ ಈಗ ಬಂದ್ರು. ಅಣ್ಣಯ್ಯ ಕುಲಾಲ್ರ ಬಗ್ಗೆ ನಾನು ಆಗ ಮಾತಾಡಿದೆ. ಅಣ್ಣಯ್ಯ ಕುಲಾಲ್ರೆ ನನಗೆ ಬಹಳ ಹತ್ತಿರವಾದ ಜೀವ ಮತ್ತೆ ಬಹಳ ಆಪ್ತವಾದ ಜೀವ. ನಮ್ಮ ಟೀಮ್ ಅಭಿಮತದ ಪ್ರಶಾಂತ್ ಮಾಸ್ಟರ್ ಅಂತೇಳಿ ಅವರ ಸಂಬಂಧಿಕರೊಬ್ಬರಿಗೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಸಮಸ್ಯೆ ಆಗಿತ್ತು. ಒಂದು ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದಾಗ ಸ್ವಲ್ಪ ಸಮಸ್ಯೆ. ನನ್ಗೆ ಮಂಗಳೂರು ಅಂತ ಹೇಳಿದ್ರೆ ನಂಗೊಂದು ಶಶಿಧರ್ ಶೆಟ್ಟರ್, ಅಣ್ಣಯ್ಯ ಕುಲಾಲ್, ನಮ್ಮ ಸಂತೋಷ್ ಶೆಟ್ಟರ್, ಮಧುವನ, ಇವರಿಗೆಲ್ಲ ಫೋನ್ ಮಾಡಿ ಬಿಡುತ್ತೆ. ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಅಣ್ಣಯ್ಯ ಕುಲಾಲ್ರಿಗೆ ಫೋನ್ ಮಾಡಿಬಿಡುದು. ಅವ್ರಿಗೆ ಎಷ್ಟೇ ಬ್ಯುಸಿ ಇರಲಿ, ಎಲ್ಲೇ ಆಪರೇಷನ್ ಮಾಡ್ತಾ ಇದ್ರ, ಎಲ್ಲಿದ್ರು ಮೀಟಿಂಗ್ ಅಲ್ಲಿ, 100 ಸಂಘ ಸಂಸ್ಥೆಯಲ್ಲಿದ್ರು ಅವ್ರು ಅಣ್ಣಯ್ಯ ಕುಲಾಲ್ರು. ಆದ್ರೂ ಫೋನ್ ಮಾಡಿ ಆ ಮನುಷ್ಯ ಮರುದಿನ ಆ ಪೇಷಂಟ್ ಅನ್ನು ಹುಡ್ಕೊಂಡು ಅಲ್ಲಿಗೆ ಹೋಗಿ ಎಲ್ಲಾ ಡಾಕ್ಟರ್ಗಳಿಗೆ ಮಾತಾಡಿ ಅಷ್ಟೂ ವ್ಯವಸ್ಥೆಯನ್ನ ಮಾಡಿ ಮತ್ತೆ 2 ಸಾರಿ ಅಲ್ಲಿಗೆ ಹೋಗಿ ಅದನ್ನ ಬಹಳ ಅಂದ್ರೆ ನಮ್ಮವ್ರು ಬೇಕಂತ ಹೇಳುದು. ಅದಕ್ಕೆ ಅಣ್ಣಯ್ಯ ಕುಲಾಲ್ರು ಅದಕ್ಕೆ ಸ್ಪಂದಿಸಿದ್ರು. ಆ ತರ ತುಂಬಾ 100 ಕೆಲಸಗಳನ್ನು ಮಾಡೋರು ಅವರು. ನಮಗೆ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆದ್ರೆ ಅಣ್ಣಯ್ಯ ಕುಲಾಲ್ರ
ಸ್ಪಂದನೆ ದೊಡ್ಡದು. ಆ ಆ ಪೇಷಂಟ್ ನಮ್ಗೆ ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅಣ್ಣಯ್ಯಕುಲಾಲ್ರು ಸ್ಪಂದಿಸಿದ ರೀತಿ ದೊಡ್ಡದು. ಅದನ್ನು ನಾನು ಇಲ್ಲಿ ಅವ್ರನ್ನ ನೋಡಿದಾಗ ಪ್ರಸ್ತಾಪ ಮಾಡ್ತಾ ಇದ್ದೆ. ಮತ್ತೆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಬಸ್ರೂರ್ನಲ್ಲಾದ ದೊಡ್ಡ ಸಮಾವೇಶದಲ್ಲಿ ಅದರ ಹಿಂದೆ ಇದ್ದ ದೊಡ್ಡ ಶಕ್ತಿ ಅಣ್ಣಯ್ಯಕುಲಾಲ್ರು. ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಆ ವಿಡಿಯೋ ಒಂದಾಗ ವೈರಲ್ ಆಗಿತ್ತು ಅದು, ಆ ಆಡಿಯೋ, ಅವರ ಭಾಷಣ. ನಾವು ಜನಸೇವಾ ಟ್ರಸ್ಟ್ ನ ಒಂದು ಕಾರ್ಯಕ್ರಮ ಆದಾಗ ನಮ್ಮ ಸಿನಿಮಾ ನಟ ಪ್ರಮೋದ್ ಶೆಟ್ರು ಕುಂದಾಪುರ ಕನ್ನಡನ ನೀವು ಬಿಡಬಾರ್ದು ಅಂತೇಳಿ ಒಂದು ಭಾಷಣದಲ್ಲಿ ಹೇಳ್ತಾರೆ. ಅದ್ರ ನಂತರ ಒಂದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಈ ಯೋಚನೆಗಳೆಲ್ಲ ಆಗಿ ಅದು ಈ ಹಂತಕ್ಕೆ ಬಂದಿರುವಂತದ್ದು. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಕೋಟ ನರೇಂದ್ರ ಕುಮಾರ್ ಅಂತವರು ಕುಂದಾಪುರ ಕನ್ನಡದ ಹೆಸರಲ್ಲಿ ಒಂದು ಕಾಂಬ ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಅಣ್ಣಯ್ಯಕುಲಾಲ್ರು ಕೂಡ ಕುಂದಾಪುರ ಕನ್ನಡ ತುಂಬಾ ಕೆಲಸ ಮಾಡಿದವರು. ನಮ್ಮ ಈ ಲೈವ್ ಅಲ್ಲಿ ಈಗ ಚಂದ್ರಶೇಖರ್ ನಾವ್ಡ್ರು ಇದ್ರು. ಚಂದ್ರಶೇಖರ್ ನಾವ್ಡ್ರು ಬಹಳ ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾವನ್ನ ಅವರ ಈ ಪ್ರಾಯದಲ್ಲಿ ಅದನ್ನ ಅವರೇ ಎಡಿಟಿಂಗ್ ಮಾಡಿ ಅವರೇ ವಾಯ್ಸ್ ಕೊಟ್ಟು, ಸ್ಟಾರ್ಟಿಂಗ್ ಅಲ್ಲಿ ಇದು ಯಾರಿದು ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಿದ್ರಲ್ಲ ಅಂತೇಳಿ ನಾವು ಕಾಣ್ತಿತ್ತು. ನಿವೃತ್ತ ಒಂದು ಬ್ಯಾಂಕ್ ಅಧಿಕಾರಿಯವರು ಆ ನಿವೃತ್ತ ಅನ್ನುವ ಪದವನ್ನ ನಿವೃತ್ತಿ ಆದ ನಂತರ ಅದನ್ನ ಅತ್ಯಂತ ಕ್ರಿಯಾಶೀಲವಾಗಿ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಇವತ್ತು ಶರಣ್ ಹೆಗಡೆದ ಒಂದು ಪುಸ್ತಕ ತರಿಸಿದೆ, ಚಂದ್ರಶೇಖರ್ ಹೆಗಡೆ ಅವರೇ, 0 to ವೈರಲ್ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಇದೆ. ನನಗೆ ನೀವೇ ನೆನಪಾದ್ರಿ ಅಷ್ಟೊತ್ತಿಗೆ. ಯಾಕಂದ್ರೆ ಯಾವ ದೊಡ್ಡ ವ್ಯೂವರ್ಸು, ಇನ್ನೊಂದು ದೊಡ್ಡ ಫ್ಯಾನ್ ಫಾಲೋವರ್ಸು ನಿಮ್ಗೆ ಇರ್ಲಿಲ್ಲ. ನೀವು ತುಂಬಾ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರಿ, ರಿಟೈರ್ಮೆಂಟ್ ಆಗಿ ಬಂದ್ರಿ. ಇದೇನೋ ಮಾಡ್ತಾ ನಿಮ್ಗೆ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಯಾವುದೋ ಒಳ್ಳೆ ಕಾರ್ಯಕ್ರಮಗಳಿದ್ರು ಅಲ್ಲಿ ನಿಮ್ಮ ಕ್ಯಾಮರಾ ಕಣ್ಣಿರುತ್ತದೆ. ನಂಗೆ ಆ ಕಾರಣಕ್ಕೆ ನಿಮ್ಮ ಬಗ್ಗೆ ಬಹಳ ಖುಷಿ. ಈ ಸಾರಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಬಗ್ಗೆ ಕೂಡ ನೀವು ಒಂದು ವಿಡಿಯೋ ಮಾಡ್ಕಂತೇಳಿ ನನ್ನೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ಆಮೇಲೆ ಪ್ರದೀಪ್ ಕುಮಾರ್ ಶೆಟ್ರು ಲೈವ್ ಅಲ್ಲಿದ್ರು. ನಾಗೇಶ್ ಆಚಾರ್ಯ ಕೋಟ, ನಮ್ಮ ಕೋಟದ ನಾಗೇಶ್ ಆಚಾರ್ಯ ಇದ್ರು. ಓಕೆ, ನಮ್ಮ DC ಉಮೇಶ್ ಶೆಟ್ರು ಹೇಳುವ ಒಂದು 7 ನಿಮಿಷ ಲೈವ್ ಅಲ್ಲಿ ಜಾಸ್ತಿ ಬಂದೆ ನಾನು. ನಾವು ಈ ಸಾರಿ ಜನಸೇವಾ ಟ್ರಸ್ಟ್ ನವರು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ಬಹಳ ವಿಶೇಷವಾದ ರೀತಿಯಲ್ಲಿ ಮನು ಹಂದಾಡಿ ಅವರು ಮತ್ತೆ ನಾವು ನಮ್ಮ ಕೋರ್ ಟೀಮ್ನವರೆಲ್ಲ ಇವತ್ತು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಬಹಳ ಮುಖ್ಯವಾದ ಅಂಶ ಪರಿಸರ ಅಭಿಯಾನ. ನಾವು ಗಿಡಗಳನ್ನು ನೆಡುವ ಮೂಲಕ ಅದನ್ನ ಎಲ್ಲ ಕಡೆ ಮಾಡ್ತೀವಿ. ಅದ್ರ ಜೊತೆಗೆ ಅದಕ್ಕೊಂದು ಚಾಲನೆ ಮಾಡುವಂಥದ್ದು ಕೂಡ ಕುಂದಾಪುರ ಕನ್ನಡದ ನಮ್ಮವರು ಬಹುತೇಕರು ಮರೆತಿರಬಹುದಾದದ್ದು ಒಂದು ಏನು ಆ ಸಂಪ್ರದಾಯವನ್ನ ಪಾಲನೆ ಮಾಡುವ ಮೂಲಕ ಅದನ್ನ ಈ ಸಾರಿ ಚಾಲನೆ ಮಾಡೋದು ಅಂತೇಳಿ ನಿರ್ಣಯ ಮಾಡಿದ್ವಿ. ವಿಜಯ್ ರಾಘವೇಂದ್ರ ಶೆಟ್ಟಿ ನಮಸ್ಕಾರ ಅಣ್ಣ. ನಮಸ್ಕಾರ. ಚೇತನ್ ಬಂಗೇರಂಗ್ ನಮಸ್ಕಾರ. ವಿಜಯ್ ಕುಮಾರ್ ಶೆಟ್ಟಿ ನಮಸ್ಕಾರ. ಹಾಯ್ ವಿಜಯ್ ಕುಮಾರ್ ಶೆಟ್ಟಿ. ಜಗದೀಶ್ ಕೇರ್ ನಮಸ್ಕಾರ. ಹಾಯ್. ನಮ್ಮ ವಿಜಯ್ ಕುಮಾರ್ ಈಗ ನಮ್ಮ ನಾಡ್ದೀಗ ವಾಕಥಾನ್ ಬಹುಶಃ ಮುಂದೆ ಹೊತ್ತದ ಆಗಸ್ಟ್ ತಿಂಗಳಿಗೆ ಹೊತ್ತು ವಿಜಯಣ್ಣ. ರಾಘವ್ ಗಿಳಿಯರ್ ನಮಸ್ಕಾರ. ರಾಘವ್ ಗಿಳಿಯರ್ ನನ್ನ ಫ್ರೆಂಡ್, ಅವನ ಯಕ್ಷಗಾನ ಕಲಾವಿದ. ಓಕೆ, ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬಹಳ ಗಡ್ಜ್ ಮಾಡಿ ಗಮ್ಮತ್ ಮಾಡಿ ಆಚರಣೆ ಮಾಡುವ. ನೀವೆಲ್ಲರೂ ನಿಮ್ಮ ಊರಲ್ಲಿ ಬಹಳ ಚಂದದಲ್ಲಿ ಮಾಡಿ, ನಿಮ್ಮ ದೇವಸ್ಥಾನದಲ್ಲಿ ಮಾಡಿ, ನಿಮ್ಮ ಮನೆಯಲ್ಲಿ ಮಾಡಿ, ನಿಮ್ಮ ಊರಿನಲ್ಲಿ ನಿಮ್ಮ ಯುವಕ ಮಂಡಲದವ್ರು ನೀವೇ ಏನಾದ್ರೂ ಒಂದು ಆಚರಣೆ ಮಾಡುವ ಮೂಲಕ ಅದರ ರಂಗನ್ನ ದೊಡ್ಡದು ಮಾಡಿ ಅಂತೇಳಿ ನಿಮ್ಗೆಲ್ಲರಿಗೂ ಅಡ್ಡ ಬಿದ್ದ ನಮಸ್ಕಾರ ಮಾಡಿ ಬೇಡ್ಕಂತ ನನ್ನ ಇವತ್ತಿನ ಲೈವ್ ಅನ್ನು ಮುಗಿಸ್ತೆ. ಮತ್ತೆ ಇನ್ ಕಂಟಿನ್ಯೂ ನನ್ನ ಲೈವ್ ಅಲ್ಲಿ ಸಿಗ್ತಾ ನಿಮ್ಗೆ ಬೋರ್ ಆಪಸ್ಟ್ ಲೈವ್ ಬತ್ತೆ. ಆಗಸ್ಟ್ ತನಕ ನಾನು ಸಿಗ್ತಾ ಇರ್ತೆ. ಎಲ್ರಿಗೂ ಟಾಟಾ.